ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದಿ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದರೆ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣ. ನಿನ್ನೆ ಮಂಜುನಾಥ್ ಮಾಸ್ತರ್ ಅವರ ಮಾತುಗಳನ್ನು, ಪ್ರವಚನವನ್ನು ಕೇಳಿದ್ದೀರಿ ಮತ್ತು ಎಲ್ಲರೂ ಸಂತೋಷ ಪಟ್ಟಿದ್ದೀರಿ ಅಲ್ವಾ? ನೋಡಿ, ಒಬ್ಬ ಗೃಹಸ್ಥನಾಗಿದ್ಕೊಂಡು ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ತಂದೆ ತಾಯಿ ಜೋಪಾನ ಮಾಡ್ತಾರೆ, ಜೊತೆಗೆ ಕೆಲಸ ಮಾಡಬೇಕು, ಸ್ಕೂಲಲ್ಲಿ ಕೆಲಸ ಮಾಡ್ತಾವೆ, ಸರ್ಕಾರಿ ಶಾಲೆಗೆ ಅವರು ಪ್ರೈಮರಿ ಸ್ಕೂಲ್ ಮಾಸ್ತರಾಗ, ಅಂಥದ್ರಲ್ಲಿ ಬಿಡು ಮಾಡಿಕೊಂಡು ಹೊಲ್ದಾಗ ಕೆಲಸನೇ ಮಾಡ್ತಾವ. ಹೊಲ್ದಾಗ ಕೆಲಸ ಮಾಡೋಕ್ಕೂ ಗಟ್ಟಿನೇ, ಅದರಲ್ಲಿ ಬಿಡು ಮಾಡಿಕೊಂಡು ಸಮಯ ತಕ್ಕೊಂಡು ನಾವೆಲ್ಲೇ ಕರೆದ್ರು ಬರ್ತಾರೆ, ಚೆನ್ನಾಗಿ ಪ್ರವಚನ ಮಾಡ. ಅದಕ್ಕೆ ಬಿಟ್ಟು ಹೋಗ್ಬೇಕಾದ್ರೆ ನಮಗೆ ಕೊರತೆ ಆಗಬಾರ್ದು. ನನ್ನ ಪ್ರವಚನ ಕೇಳಿ ನೀವಿನ್ನೂ ಯಾರಾದರೂ ಚೆನ್ನಾಗಿ ಮಾಡದಿದ್ದವ್ರಂತ ಹಚ್ಚಿದ್ರೆ ಮತ್ತೆ ಮರದಿಸ್ತೀವಿ, ಬರಂಗಿಲ್ಲ, ಕೆಲವರು ಬರಲ್ಲ. ಅದಕ್ಕೆ ಹುಡುಕಾಡಿ ಅವ್ರಿಗೆ 1 ತಿಂಗಳು 15 ದಿವಸ ಮುಂಚೆ ಹೇಳಿಟ್ಟಿರ್ತೀವಿ, ನೀವು ಬಿಡು ಮಾಡ್ಕೊಂಡು ಬರ್ಬೇಕಪ್ಪ ಅಂತ ಹೇಳಿ. ಬೇರೆ ಬೇರೆ ಕಡೆಗೂ ಕರೆಸ್ತಿರ್ತೀವಿ. ಅಂದರೆ ನೀವು ಅಷ್ಟೇ, ನಾನು ಹೇಳೋದು, ಇವತ್ತು ನಾನು 4 ಗಂಟೆಗೆ 3:30-4 ಗಂಟೆಗೆ ಫೋನ್ ಮಾಡಿದ್ದೆ ನಮ್ಮ ಶಂಕರಣ್ಣವ್ರಿಗೆ, ದೊಡ್ಡ ಮನೆಯವರಿಗೆ ಮತ್ತು ಬಸಲಿಂಗಪ್ಪನಿಗೆಲ್ಲ. ಹೆಂಗೆ ನಡೀತಪ್ಪ ಮಂಜುನಾಥ್ ಅವ್ರ ಪ್ರವಚನ? ಎಲ್ಲರೂ ಖುಷಿಪಟ್ಟು ಹೇಳಿದರು. ಅಷ್ಟೇ ಅಲ್ಲ, ನಾವು ಈಗ ಬಾಗಿಲು ಮಾಡ್ತಾ ಇದ್ದೀವಿ ಶೆಡ್ಡಿಗೆ, 1 kg ಇಲ್ಲೇ ಪಲಾವ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಪ್ರಸಾದ ಮಾಡಿದ್ವಿ ಅಂತಂದ್ರು. ಅದೇ ನೋಡ್ರಿ ಖುಷಿ. ಪ್ರಸಾದ ಅಂದರೆ ಎಲ್ಲರೂ ಸೇರ್ಕೊಂಡು ಇಲ್ಲೇ ಪ್ರಸಾದ ಮಾಡಿಬಿಡೋಣ. ಎಲ್ಲರ ಮನೆಗೂ ಪ್ರಸಾದ ಇದ್ದೇ ಇರ್ತದೆ, ಅಡುಗೆ ಮಾಡಿರ್ತೀವಿ. ಆದರೆ ಇಲ್ಲಿ ಕೆಲಸ ಮಾಡ್ತಾ, ಕಾಯಕ ಮಾಡ್ತಾ ಮಾಡ್ತಾ ಎಲ್ಲರೂ ಸೇರಿಕೊಂಡು ಆತ್ಮೀಯವಾಗಿ, ಅದು ಪ್ರಸಾದದ ವಿಶೇಷ. ಬಹಳ ಸಂತೋಷ. ನಮ್ಮ ಪ್ರವಚನಗಳು ಯಾವಾಗ ಸಾರ್ಥಕ ಆಗುತ್ತಪ್ಪ ಅಂದರೆ, ನಿಮ್ಮಲ್ಲಿ ಕೆಲವರಾದರೂ ಬದಲಾವಣೆ ಆಗಿ ನಿಮ್ಮ ಜೀವನದಲ್ಲಿ ಉನ್ನತ ಆಯಿತು. ಈಗ ಮಾರುತಿ ನೋಡ್ರಿ, ಎಷ್ಟೆಲ್ಲ ಕೆಲಸ ಇದ್ದು ಬಿಟ್ಟು ಇಲ್ಲಿಗೆ ಬರ್ತಾರೆ. ಯಾಕೆ ಅಂದರೆ ಕೆಲಸ ಇನ್ನೂ ಅವ್ರದ್ದು ಸ್ನಾನ ಪೂಜೆ ಪ್ರಸಾದ ಆಗಿರಂಗಿಲ್ಲ, 10 ಗಂಟೆ ಮೇಲೆ ಇಲ್ಲಿಂದ ಮುಗಿಸ್ಕೊಂಡು ಹೋಗೇ ಮಾಡೋದು. ಇದೆಲ್ಲ ಯಾಕಪ್ಪ ಆಗುತ್ತೆ ಅಂತಂದರೆ, ನಾವು ಈ ಕಡೆ ಮಾರ್ಗಕ್ಕೆ ಬರದೇ ಹೋದರೆ ನಮ್ಮನ್ನು ಕೆಟ್ಟ ಮಾರ್ಗಕ್ಕೆ ಇಳಿಯಕ್ಕೆ ಬೇಕಾದಷ್ಟು ಇದ್ದಾವೆ, ಬೇಕಾದಷ್ಟು ಪ್ರಸಂಗಗಳಿದ್ದಾವೆ. ಅದಕ್ಕೆ ಯಾವುದಾದ್ರೂ ಒಂದು ಮಾರ್ಗ ನಾವು ಹಿಡಿಲೇಬೇಕು. ಹೆಂಗಿದ್ರು ಮಾನವ ಜನ್ಮದಲ್ಲಿ ಬಂದಿದ್ದೀವಿ, ಒಳ್ಳೆ ಮಾರ್ಗನೇ ಹಿಡಿದು ಬಿಡೋಣ, ಸಾರ್ಥಕವಾದ ಜನ್ಮ ಮಾಡೋಣ ಅನ್ನುವಂಥ ಸಂಕಲ್ಪದಿಂದ ನೀವೆಲ್ಲ ಪ್ರವಚನ ಹಚ್ಚಿದ್ದೀರಿ. ಬಸವಣ್ಣವರು ವಿಚಾರ ಮಾಡ್ತಾ ಇದ್ದಾರೆ. ಈಗ ವಿದ್ಯಾಭ್ಯಾಸ ಶುರುವಾಗಿದೆ, ವಿದ್ಯಾಭ್ಯಾಸ ಮಾಡಿದ್ರು, ವೇದಾಂತಗಳು, ಪುರಾಣ ಶಾಸ್ತ್ರಗಳೆಲ್ಲ ಅಧ್ಯಯನ ಮಾಡಿದರು, ಚರ್ಚೆ ಮಾಡಿದರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಣ್ತೆರೆದು ವಿಚಾರ ಮಾಡಿದರು. ಮನುಷ್ಯ ಏನು ಈ ಒಂದು ಜೀವನ, ಸಂಸಾರವೆಂಬುದೊಂದು ಗಾಳಿಯ ಸೊಡರು,
ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡೆಯ, ಇದನ್ನೆಚ್ಚಿ ಕೆಳಬಿಡ ಸಿರಿ ಎಂಬುದ, ಮರೆಯದೆ ಪೂಜಿಸಿ ಕೊಡುವ ಸಂಗಮ ದೇವನ ಅಂತರು. ಅರ್ಥ ಆಯ್ತಲ್ವಾ? ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಸೊಡರು ಅಂದೇನು? ದೀಪ. ಈ ಗಾಳಿಗೆ ದೀಪ ಇಟ್ಟರೆ ಇನ್ನೇನು ಆರೋಯ್ತು ಅಂದ್ರೆ ಮತ್ತೆ ಉರಿಯಕ್ಕೆ ಶುರುವಾಗುತ್ತೆ, ಮತ್ತೆ ಆರಕ್ಕೆ ಶುರುವಾಗುತ್ತೆ, ಮತ್ತೆ ಉರಿಯಕ್ಕೆ. ಹಿಂಗೆ ಈ ಸಂಸಾರ ಅನ್ನುವಂಥದ್ದು ದುಃಖದ ಸುಖ ದುಃಖಗಳ ದ್ವಂದ್ವಗಳಲ್ಲಿ ತೇಲಾಡ್ತಾ ಇರ್ತಕ್ಕಂಥದ್ದು, ಅನಿಶ್ಚಿತವಾದಂಥದ್ದು. ಸಂಪತ್ತು ಅನ್ನುವಂಥದ್ದು ಸಂತೆಯ ಮಂದಿ. ಈ ಮನೆ ನಾನು ಅದೇ ಅನ್ಕೊಂತ ಇದ್ದೆ, ನಮ್ಮಲ್ಲಿ 20ನೇ ವಾರ್ಷಿಕೋತ್ಸವ ಇಟ್ಕೊಂಡ್ವಲ್ಲ, ಏನು ಬೆಳಗ್ಗೆಯಿಂದ ಬಂದರು ಹಿಂದಿನ ದಿವಸನೇ ಬಂದರು ಕೆಲವರು. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರ್ತಾನೆ ಇದ್ರು. ಸಾಯಂಕಾಲ ಆಗ್ತಾ ಎಲ್ಲ ಹೊರಡಕ್ಕೆ ಶುರು ಮಾಡ್ತಾರೆ. ಪಾದಯಾತ್ರೆ ಮುಗಿಸ್ಕೊಂಡ್ವಿ. ಮರುದಿವಸ ಬೆಳಿಗ್ಗೆ 10 ಗಂಟೆ ಅಂದರೆ ನಮ್ಮಲ್ಲಿ ಯಾರೂ ಇಲ್ಲ, ನಾವು ಅಷ್ಟೇ. ಸಾವಿರಾರು ಜನ ಸೇರಿದ್ವಿ, ಅಷ್ಟೇ ಬೇಗ ಅಗಲಿದ್ವಿ. ಹಂಗೆ ಸಂತೆ ಇದ್ದಂಗೆ ಇದೊಂದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಂತೆ. ಆಮೇಲೆ ಯೋಚನೆ ಮಾಡ್ತಾರೆ, ಬಸವಣ್ಣ ಕೂತಲ್ಲಿ ನಿಂತಲ್ಲಿ ಧ್ಯಾನನೇ. ಅಕ್ಕಪಕ್ಕದಲ್ಲಿ ನೋಡ್ತಾರೆ, ಒಂದು ವಚನ ಬರ್ತದೆ ಅವರಿಗೆ. ಅಲ್ಲಿ ಒಂದು ಮೊಲ ಹೊರಟಿತ್ತು. ಮೊಲ ಗೊತ್ತಲ್ಲ ನಿಮಗೆಲ್ಲ? ಮೊಲ ಹೊರಟಿತ್ತು. ಒಬ್ಬ ಬೇಟೆಗಾರ ಕಾದು ನೋಡಿ ಅದನ್ನು ಹಿಡಿದ್ಬಿಟ್ಟ, ಹೆಂಗ ಬಲೆ ಹಾಕಿ ಹಿಡಿದ. ಆಮೇಲೆ ತಗೊಂಡೋಗಿ ಗೊತ್ತಾಯ್ತು ಅವರಿಗೆ, ಇದನ್ನು ಮಾರಾಟ ಮಾಡ್ತಾರೆ, ತಿಂತಾರೆ. ಅದಕ್ಕೆ ಒಂದು ವಚನ ಹೇಳ್ತಾರೆ ಅವರು, ಬಹಳ ಅದ್ಭುತವಾದ ವಚನ ಹೇಳ್ತಾರೆ. ವ್ಯಾಧನೊಂದು ಮಲವ ತಂದಡೆ, ಸಲುವ ಹಾಗಕ್ಕೆ ಬೆಳೆಯುವರಯ್ಯ, ನೆಲನಾಳದಲ್ಲಿ ಹೆಣನೆಂದಡೆ, ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡೆಯ, ಮೊಲನಿಂದ ಕರಕಷ್ಟ ನರನ ಮಾಡುವೆ, ಸಲೆನಂಬೋ ಕೂಡಲ ಸಂಗಮ ದೇವನ. ಬಹಳ ಅದ್ಭುತವಾಗಿ ಹೇಳ್ತಾರೆ. ವ್ಯಾಧನೆಂದು, ವ್ಯಾಧ ಅಂದ್ರೆ ಬೇಟೆಗಾರ, ಮೊಲವ ತಂದಡೆ, ಮೊಲ ಹಿಡ್ಕೊಂಬಂದ್ರೆ, ಸಲುವ ಹಾಗಕ್ಕೆ, ಸಲುವ ಅಂದ್ರೆ ಯೋಗ್ಯ, ಸಲುವ ಅಂದ್ರೆ ಯೋಗ್ಯ, ಸರಿಯಾದ ಬೆಲೆಗೆ. ಸಲುವ ಹಾಗಕ್ಕೆ, ಹಾಗಂದ್ರೆ ದುಡ್ಡು, ಅವಾಗ ಹಣಕ್ಕೆ ಹಾಗ ಅಂತಿದ್ದು. ಸಲುವ ಹಾಗಕ್ಕೆ ಬಿಲಿವರ ಕೂಗ್ತಾರೆ, ನನಗೆ ಇಷ್ಟು ಕೊಡಪ್ಪ, ಇಷ್ಟ ಹಣಕ್ಕೆ ಕೊಡು, ಇಷ್ಟ ರೂಪಾಯಿ ಕೊಡು ಅಂತ ಕೇಳ್ತಾರೆ. ಯಾಕೆ ಮೊಲ ತಿನ್ನೋರು ಇದ್ದೇ ಇರ್ತಾರೆ. ವ್ಯಾಧನೊಂದು ಮಲವ ತಂದಡೆ, ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳದರೆ ಹೆಣನೆಂದಡೆ, ಒಂದು ಅಡಕೆ ಕೊಂಬೋರಿಲ್ಲ. ನೆಲನಾಳದ ಅಂದ್ರೆ ಯಾರು? ರಾಜ ಒಂದು ಪಕ್ಷ ಹೆಣ ಆದ ಅಂತ ಇಟ್ಕೊಳ್ಳಿ. ಮೊಲನ ಸತ್ ಮೇಲೆ ತಗೊಳ್ತಾರೆ. ಆದ್ರೆ ರಾಜ ಆಗಿದ್ದವನಿಗೆ ಇದ್ದಾಗ ಎಷ್ಟು ಬೆಲೆ ಕೊಡ್ತಾರೆ, ಏನೆಲ್ಲ ಕೊಡ್ತಾರೆ, ಹೆದರ್ಕೊಂತಾರೆ, ಕಪ್ಪ ಕಾಣಿಕೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವನ ಜೀವ ಹೋಯ್ತಂದ್ರೆ ಆ ಹೆಣನ ಒಂದು ಅಡಕೆ ಕೊಂಬೋರಿಲ್ಲ. ಯಾರಾದ್ರೂ ಹೆಣ ಖರೀದಿ ಮಾಡ್ತಾರೆ? ಮನುಷ್ಯರದ ಎಮ್ಮೆದು ದನದ್ದು ಹೆಣ ಖರೀದಿ ಮಾಡ್ತಾರೆ. ಯಾಕಂದ್ರೆ ಅದು ಚರ್ಮ ಸುಲಿದು ಪಾದರಕ್ಷೆ ಮಾಡ್ಬೋದು, ಅಥವಾ ದಮಡಿ ಮಾಡ್ಬೋದು, ಏನಾರು ಮಾಡ್ಬೋದು, ಅದನ್ನ ತಮಟೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಮನುಷ್ಯರ ಹೆಣದಿಂದ ಏನೂ ಆಗಲ್ಲ. ಅದು ಸುಡೋದಕ್ಕೆ ಯೋಗ್ಯ, ಹೂಳೋದಕ್ಕೆ ಯೋಗ್ಯ, ಇಲ್ಲ ವಾಸನೆ ಬಂದ್ಬಿಡುತ್ತದೆ, ಸಿಡಿಯಕ್ಕೆ ಶುರುವಾಗುತ್ತೆ, ಬಹಳ ಕೆಟ್ಟದಾಗಿರುತ್ತೆ. ಅದರಲ್ಲೂ ಇತ್ತೀಚೆಗಂತೂ ಔಷಧಿ ತಗೊಂಡು ತೀರ್ಕೊಂತಾರಲ್ಲ, ಅಲ್ಲಿ ಚುಚ್ಚಿ ಇಲ್ಲಿ ಚುಚ್ಚಿ ಔಷಧಿ ಹಾಕಿ 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 ಅವಂತೂ ಹೇಳ್ಬಿಡ್ತಾರೆ, ಬೇಗ ಆದಷ್ಟು ಬೇಗ ಮುಗಿಸ್ಬಿಡ್ರಿ, ಯಾರು ಬಿಡಕ್ಕೆ ಹೋಗ್ಬೇಡ್ರಿ, ಯಾರು ಬಂದ್ರು ಇಡಕ್ಕೆ ಹೋಗ್ಬೇಡ್ರಿ, ಬೇಗ ಮುಗಿಸಿ ನಿಂತಾರ. ಯಾಕೆ ಮೊದಲೇ ಕೆಟ್ಟೋಗ್ಬಿಟ್ಟಿರ್ತದ. ನೆಲನಾಳದ ಹೆಣನೆಂದಡೆ, ಒಂದು ಅಡಕೆಗೂ ಕೊಂಬೋರಿಲ್ಲ, ಮೊಲನಿಂದ ಕಷ್ಟ ನರನ ಮಾಡುವೆ. ಒಂದು ಮೊಲಕ್ಕಿಂತ ಕೀಳಪ್ಪ ನರನ ಮನುಷ್ಯ ಸತ್ತರೆ, ಇದ್ದಾಗಷ್ಟೇ ಅವನಿಗೆ ಬೆಲೆ. ಸಲೆನಂಬೋ ಕೂಡ ಸಂಗಮ ದೇವನ. ನಿನ್ನ ಸಾರ್ಥಕತೆ, ಮನುಷ್ಯನ ಸಾರ್ಥಕತೆ ಯಾವಾಗ ಅಂದ್ರೆ ಅವನು ದೇವರನ್ನು ನಂಬಿಕೊಂಡಾಗ, ದೇವರನ್ನು ಆಶ್ರಯಿಸಿದಾಗ, ದೈವಿ ಕಾರ್ಯಗಳನ್ನು ಮಾಡಿದಾಗ ಅವನ ಜನ್ಮ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿಯಲ್ಲಿ ನಾವು ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ. ಆಮೇಲೆ ಸುತ್ತಮುತ್ತ ಜನ ನೋಡ್ತಾರೆ, ಪಾಪ ಮೂಢನಂಬಿಕೆಯಲ್ಲಿ ಬಿದ್ದು ಒದ್ದಾಡ್ತಿದಾರಲ್ಲ, ಮೂಢನಂಬಿಕೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅಲ್ಲಿ ನದಿ, ಕೃಷ್ಣ ನದಿ ಬರ್ತಿದ್ರಲ್ಲ, ಅಲ್ಲಿ ಕೃಷ್ಣ ಮತ್ತು ಮಲಪ್ರಭೆ ಎರಡು ಕೂಡ್ತವೆ. ಬರೋರು ಮುಳುಗವ್ರು ಮುಳುಗಿ ಅವರೇನು ವಿಚಾರ ಮಾಡ್ತಿರ್ಲಿಲ್ಲ. ಒಟ್ಟು ಮುಳುಗಿ ಹೋಗಿ ಪಾವನ ಆಗ್ಬಿಟ್ವಿ, ಪವಿತ್ರ ಆಗ್ಬಿಟ್ವಿ. ಇನ್ನು ಮರ ಸುತ್ತವ್ರು. ಅದಕ್ಕೆ ಅವರು ಒಂದು ವಚನ ಬಂತು, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ,
ಬತ್ತುವ ಜಲವ ಒಣಗುವ ಮರವ ನೆಚ್ಚಿನವರು ನಿಮ್ಮ ನೆತ್ತವಲ್ಲವೇ ಕೂಡ ಸಂಗಮರಿ ಅಂತ ಅದ್ಭುತವಾದ ನೋಡಿ. ನೀರು ಕಂಡ್ಕೊಂಡಲ್ಲೆಲ್ಲ ನೀವು ಸಂಕ್ರಮಣಕ್ಕೆ ಹೋಗ್ತೀರಲ್ವಾ, ಸಂಕ್ರಮಣ ಹಬ್ಬ ಬಂದಾಗ ನೀರು ಸಾಗರಕ್ಕೆ ಹೋಗಿ ಮುಳುಗಿ ಬರ್ತೀರಿ. ಏನಾರ ಮಕ್ಳಿಗೆ ನೀವು ಹೋಗಿ ಮುಳುಗಿ ಬಂದಿರಲ್ಲ, ಬದಲಾವಣೆ ಆಗಿರಣ್ಣ ನಿಮ್ಮ ಜೀವನದಾಗ ಏನಾರು ಬದಲಾವಣೆ ತಂದಿರಿ, ಯಾರು ದೇವರಾಗಿರಿ ಇಲ್ಲ. ನೀರಲ್ಲಿ ಮುಳುಗಿದ್ರೆ ದೇವರಾಗಂಗಿದ್ದಿದ್ರೆ ಆ ನೀರಲ್ಲಿ ಮೀನು ಕಪ್ಪೆ ಇರ್ತಾವಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಕಪ್ಪೆಗಳು ಮೀನುಗಳು ಇಪ್ಪುದ ತೀರ್ಥವೇ, ತುಪ್ಪ ಹೋಗರ ಉಣಿಸುವ ಜಂಗಮವೇ ದೈವ ಅಂತ ಹೇಳ್ತಾನೆ. ಅಂದ್ರೆ ಕಪ್ಪೆಗಳು ಮೀನುಗಳಿರೋದು ದೇವರಲ್ಲ, ನೀರು ದೇವರಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು. ಬತ್ತುವ ಜಲ ಅದು ಬತ್ತು ಹೋಗ್ತದೆ, ಆವಿಯಾಗಿ ಹೋಗುತ್ತೆ. ಬೇಸಿಗೆ ಕಾಲ ಬಂದ್ರೆ ಕೆರೆ ಎಲ್ಲ ಖಾಲಿಯಾಗಿ ಹೋಗುತ್ತೆ. ಬತ್ತುವ ಜಲ ಒಣಗುವ ಮರದ ದೇವರು ಅಂತ ಸುತ್ತಿದ್ರೆ ಅದೇ ಒಣಗೋಗುತ್ತೆ. ಅದರ ಭವಿಷ್ಯನೇ ಅದಕ್ಕೆ ಗೊತ್ತಿಲ್ಲ, ಬಹಳ ದಿವಸ ಬದುಕಲ್ಲ. ಅದಕ್ಕೆ ಏನ್ ಮಾಡ್ತೀರಪ್ಪ ತಗೊಂಡು ನಿಮ್ಮ ನೆತ್ತವಲ್ಲರೂ ಕೂಡ ಪರಮಾತ್ಮನ ನದಿ ನೀರು. ಇನ್ನ ಪರಮಾತ್ಮ ಯಾರು ಅಂತ ವಿಚಾರ ಮಾಡ್ತಾರೆ ದೇವರು. ಬಸವಣ್ಣವರು ಯಾರು ಪರಮಾತ್ಮ? ಹಣಿಗೆ ದೈವ, ಭಜನೆಗೆ ತಲೆ ಬಾಚಿರ್ತಿರಲ್ವ, ಅದನ್ನು ದೇವರು ಅಂತ ಪೂಜೆ ಮಾಡ್ತಿರಲ್ಲ. ಆಯ್ತು ಪೂಜೆ ಮಾಡುವಾಗ ಹಣಿಗೆ ದೈವ. ಗಿಣಿಲು ಅಂದ್ರೆ ಗಿಂಡ್ಲು, ಅದ ನೀವು ಎಣ್ಣೆ ಬಾಟ್ಲಲ್ಲಿ ಇರ್ತದೆ, ಕೊಬ್ಬರಿ ಎಣ್ಣೆ ಹಚ್ಕೊಳಕ್ಕೆ ನೀವು ಅದನ್ನ ಹಾಕೊಂತಿರಲ್ಲ, ಅದಕ್ಕೆ ಆ ಕಡೆ ಗಿಣಿಲು ಅಂತ ಕರೀತಾರೆ. ಅದನ್ನು ದೇವರು. ಹಣಿಗೆ ದೈವ, ಗಿಣಿಲು ದೈವ, ಬಿಲ್ಲ ನಾರಿ ದೈವ ಕಾಣಿರೋಣ, ಆ ಬಿಲ್ಲು ಬಾಣ ಅದನ್ನು ದೇವರು ಅಂದ್ರೆ. ಆಮೇಲೆ ದೈವವೆಂದು ಕಾಲಿಡಲಿಂಬಿಲ್ಲದಷ್ಟು ದೇವರುಗಳು ಕಲ್ಪಿಸ್ಬಿಟ್ಟ. ಅದಕ್ಕೆ ನಿಜವಾದ ದೇವರು ಯಾರು ವಿಚಾರ ಮಾಡ್ತಾರೆ. ವಿಚಾರ ಮಾಡೋದಕ್ಕೆ ಮುಂಚೆ ಜೊತೆಗೆ ಬಸವಣ್ಣನವರು ಕಲಿಸಿದ್ ನಮಗೆಲ್ಲ ಅದನ್ನೇ ಹೇಳಬೇಕು. ಅವರು ಅವತ್ತು ಬಸವಣ್ಣವರು ಹೇಳೋಗಿರ್ತಕ್ಕಂಥದ್ದು ಇವತ್ತು ನಮಗೆ ಅನ್ವಯ ಆಗತ್ತೆ, ಇವತ್ತು ನಾವು ಅಳವಡಿಸ್ಕೊಳ್ಬಹುದು. ಭಕ್ತಿ ಯೋಗ ಮೊದಲು ಭಕ್ತಸ್ಥಳ ಅಂತಾನೆ ಹೇಳಿದ್ರು. ಷಟಸ್ಥಳಗಳಲ್ಲಿ ಮೊಟ್ಟಮೊದಲು ಯಾವುದು? ಭಕ್ತಸ್ಥಳ. ಅದಕ್ಕೆ ಭಕ್ತಿ ಯೋಗಿಗಳಾಗ್ಬೇಕು ನಾವೆಲ್ಲ, ಭಕ್ತಿ ಮಾಡಬೇಕು. ಏನು ಭಕ್ತಿ ಅಂದ್ರೇನು? ಈಗ ನೀವೆಲ್ಲ ಭಕ್ತಿ ಮಾಡ್ತಾ ಇದ್ದೀರಲ್ಲ, ಭಕ್ತಿ ಅಂದ್ರೆ ಏನು ಅಂತ ಉತ್ತರ ಕೊಡೋದ್ರಿಂದ ಕಷ್ಟ ಆಗುತ್ತೆ. ಅವಾಗ ಬಾಲ್ಯಮಾನ ಶಿವಗಳ ಮನೆ ಒಂದು ಹಾಡು ಹೇಳಿದ್ನಲ್ಲ, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ದಾನ ಮಾಡೋದು ಭಕ್ತಿ, ಸರಿ. ಅದಕ್ಕೆ ಭಕ್ತಿಗೆ ಒಂದು ಹೊಸ ಮಾರ್ಗವನ್ನೇ ಹೇಳ್ಕೊಟ್ರು ಬಸವಣ್ಣವರು. ಇಷ್ಟು ಅದ್ಭುತವಾಗಿ ಹೇಳ್ತಾರೆ. ಮೊದಲು ಒಬ್ಬರಿಗೊಬ್ರು ಪ್ರೀತಿಯಿಂದ ಇರೋದ್ ಕಲಿಯಪ್ಪ ಅಂತಾರೆ ಅವರು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಇಲ್ಲಿಂದ ಶುರು ಮಾಡ್ತಾರೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನುಲುಮೆಯ, ಕೂಡಲ ಸಂಗಯ್ಯನಂತಲ್ಲದು ಅಲ್ಲನಯ್ಯ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ. ಒಬ್ಬರಿಗೊಬ್ಬರು ಬೆಳಿಗ್ಗೆ ಎದ್ದು ಕೂಡಲೇ, ಈಗ ಬೆಳಿಗ್ಗೆ ಎದ್ದು ಕೂಡಲೇ ನಮಸ್ಕಾರ ಮಾಡ್ತೀರಾ? ಒಬ್ರಿಗೊಬ್ರು ಭೇಟಿ ಆದ್ರೆ ಇಲ್ಲ, ಬಹಳ ಜನ ಕಡಿಮೆ ಮಾಡ್ಬಿಟ್ಟಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಆರಾಮ ಅಂತೀರಿ ಅಷ್ಟೇ, ಅದು ಮಾಡ್ತೀರಿ. ಬೆಳಿಗ್ಗೆ ಎದ್ದು ಕೂಡಲೇ ಅದೇನು ಹೊಸೊಬ್ರು ಸಿಕ್ಕ ಮಾತ್ರ ಆರಾಮ ಅಂತೀರಿ. ನೀವೇ ಒಬ್ರಿಗೊಬ್ರು, ನೀವು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಅವರೆಲ್ಲ ನೀವು ಬೆಳಗ್ಗೆ ಎದ್ದು ಕೂಡಲೇ ಮನೇಲೆ ಒಬ್ರಿಗೊಬ್ರು ಶರಣ ಮಾಡೋದು ಕಲ್ತ್ಕೊಂಡ್ರೆ, ಕೈ ಮುಗಿಯೋದು ಕಲ್ತ್ರೆ ಎಷ್ಟು ಚೆನ್ನಾಗಿರುತ್ತೆ. ಜಗಳಗಳೇ ಬರಂಗಿಲ್ವಲ್ರಿ? ಅದಕ್ಕೆ ಅಲ್ಲ, ಈಗ ಬೆಳಗ್ಗೆ ಎದ್ದು ಕೂಡಲೇ ನಮಸ್ಕಾರ ಮಾಡೋದು ಹೋಗಿದೆ, ಚಾಯ್ ತಂದ್ರೆ ಅಂತ ಅಡ್ಡಾಡ್ತಿರ್ತಾರೆ. ಹೌದಿಲ್ಲ? ಚಾಯ್ ತಂದು ಕೇಳ್ತಿರಲಿಲ್ಲ ನೋಡ್ರಿ ಹೆಂಗೆ, ಎಂತ ಸಂಸ್ಕೃತಿ ಬಂತು ನಮ್ದೆಲ್ಲ. ಚಹಾ ಕುಡಿದೇ ಇದ್ರು ಮನುಷ್ಯ ಬದುಕ್ತಾನೆ ಇಲ್ವಾ? ಮನುಷ್ಯ ಬದುಕ್ತಾನೆ ಇಲ್ರಿ? ಬದುಕ್ತಾನಲ್ಲ. ನೋಡ್ರಿ, ಬೆಳಗ್ಗೆ ಎದ್ದು ಕೂಡಲೇ ಓಂ ನಮ ಶಿವಾಯ ಹೋಯ್ತು, ಓಂ ಶ್ರೀ ಗುರು ಬಸವಲಿಂಗ ಹೋಯ್ತು, ಶರಣಾರ್ಥಿ ಹೋಯ್ತು. ಚಾಯ್ ತಂದ್ರೆ ಅಥವಾ ಇನ್ನು ಕೆಲವು ಎದ್ರೆ ಅಂತ ಕೇಳ್ತಾರೆ. ಎದ್ದೆ ಬಂದಿರ್ತಾರ ಅವರು. ಈಗ ಅವರು ಮನೆಯಿಂದ ಹೊರ ಬರ್ಬೇಕಾದ್ರೆ ಬಿದ್ದಿದ್ರಿಂದ ಯಾಕೆ ಬರ್ತಿದ್ರು ಅವರು? ಹೌದಿಲ್ಲ? ಎದ್ರನ್ರಿ ಅಂತ ಹೋಗ್ತಿರ್ತಾರೆ. ಈಗ ನಂಗೆ ಕೇಳ್ಬಾರ್ದು, ನಮಸ್ಕಾರ ರೀ, ಗೊತ್ತಾಯ್ತಾ? ರೂಢಿ ಮಾಡ್ರಿ ಮಕ್ಳೇ. ನೀವು ನಮಸ್ಕಾರ ಮಾಡೋದು ಮರ್ತ್ಬಿಟ್ರಿ ಮಕ್ಳೆಲ್ಲ ಇವಾಗ ಅಂತೀರಲ್ವ? ಯಾಕಲೇ ಅಂತೀರಿ, ಕಂಡು ಕೊಡ್ಲಿ ಯಾಕಲೇ ಏನ್ಲೇ, ಹೌದಿಲ್ಲ ಮಕ್ಳೇ? ಹಂಗೆ ಮಾಡಬಾರ್ದು. ಒಬ್ರಿಗೊಬ್ರು ನಮಸ್ಕಾರ ಮಾಡಿದ್ರೆ ಎಷ್ಟು ಚಂದ ಇರ್ತದೆ.
ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಎಲ್ಲಿಂದ ಶುರು ಆಗ್ಬೇಕಪ್ಪ ಅಂದ್ರೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ. ಮೃದು ವಚನ ಅಂದ್ರೆ ಪ್ರೀತಿಯಿಂದ ಮಾತಾಡೋದು. ಈ ಕಡೆ ಸ್ವಲ್ಪ ನೀವೆಲ್ಲ ಕಲಿಬೇಕು. ಇಲ್ಲಿ ಚಲೋ ಚಲೋ ಹೆಸರಿಡ್ತೀರಿ, ಆದ್ರೆ ಅಡ್ಡ ಹೆಸರು ಕೂಗ್ತೀರಿ. ಚಲೋ ಚಲೋ ಹೆಸರಿಡ್ತೀರಿ, ಕರಿವಾಗ ಏ ಉಳ್ಳಾಗಡ್ಡಿ ಬಾಯಿಲಿ, ಏ ಮೆಣಸಿನ್ಕಾಯಿ ಬಾಯಿಲಿ, ಏ ರೊಟ್ಟಿ ಹುಲಿಕಟ್ಟಿಗೆ ಹೋಗಿ ಏ ರೊಟ್ಟಿ ಬಾಯಿಲಿ, ಅದೆಲ್ಲ ರೊಟ್ಟಿ ಇದಾವಲ್ಲ, ಹೌದಿಲ್ಲ? ಇಲ್ಲೆಲ್ಲ ಇಂಚಲ್ ಜಾಸ್ತಿ, ಏ ಇಂಚಲ ಬಾಯಿಲಿ. ಇಂಚಲ್ ಅಂದ್ರೆ ಊರೈತದು, ಇಂಚಲ್ ಅಂತ ಊರೈತು. ಅಡ್ಡ ಹೆಸರಿಡಿದು ಕೂಗೋಕ್ಕಿಂತ ಪ್ರೀತಿಯಿಂದ ಹೆಸರಿಡಿದು ಕೂಗಬೇಕು. ಎಷ್ಟು ಚಂದ ಹೆಸರಿಟ್ರೆ, ಜಗದೀಶ, ಅಶೋಕ, ಸಿದ್ದರಾಮ, ಶಂಕರಪ್ಪ, ಹೌದಿಲ್ಲ? ಹಿಂಗ್ ಕರೆದ್ರೆ ಹೆಂಗಿರುತ್ತೆ? ಅದು ಏ ಮೇಟಿ ಬಾಯಿಲಿ, ಏ ಮೇಟಿ ಬಾಯಿಲಿ ಅಂದ್ರೆ ಮೇಟಿ ಅಂದ್ರೆ ಯಾರಂತ ತಿಳ್ಕೊಬೇಕು. ಮೇಟಿ ಅವ್ರ ಅಣ್ಣ ತಮ್ಮಂದ್ರೆಲ್ಲ ಮೇಟಿನೇ ಇರ್ತಾರೆ. ಮಕ್ಕಳು ಮೇಟಿ, ಮೊಮ್ಮಕ್ಕಳು ಮೇಟಿ. ಅದ್ರ ಬದಲು ಹೆಸರಿಡ ಕರೆದ್ರೆ ಪ್ರೀತಿ ಇರ್ತಾರೆ. ಇನ್ನು ನಮ್ಮ ತಾಯಂದ್ರೆ ಎಲ್ಲ ತಾಯಂದ್ರ ಚೆನ್ನಾಗಿ ಮಾತಾಡಿಸ್ತಾರೆ. ಏ ತಂಗಿ ಬಾಯಿಲಿ, ಏ ತಮ್ಮ ಬಾಯಿಲಿ ಅಂತ ಅಂತಿರ್ತೀವಿ. ಆದ್ರೆ ಹೊರಗಡೆ ಮಾತಾಡಿಸುವಾಗ ಮೃದು ವಚನಗಳು ಇರಬೇಕು. ಏನ್ ಅಕ್ಕ, ಅಣ್ಣ, ಅಪ್ಪ, ಅಮ್ಮ. ಅದಕ್ಕೆ ಬಸವಣ್ಣ ಹೇಳಲ್ಲ, ಅಯ್ಯ ಎಂದಡೆ ಸ್ವರ್ಗ, ಇಲವೋ ಎಂದಡೆ ನರಕ. ಅಯ್ಯ ಅಯ್ಯ ಅಪ್ಪ ಅಣ್ಣ ಅವ್ವ ಅಂದ್ರೆ ಅದು ಸ್ವರ್ಗಕ್ಕೆ ಸಮಾನ. ಅದಕ್ಕೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಮದುವೆ. ಜಪ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ನೋಡ್ಬೇಕು. ಈಗ ನೀವು ಯಾರೋ ಒಂದು ಹುಡುಗನ ಕರೆದು ಪ್ರೀತಿಯಿಂದ ಅದ್ರ ಬೆಂತವಳಿ ಮಾತಾಡಿಸಿ, ಏನಪ್ಪಾ ಮರಿ, ಏನ್ ಮಗು, ಎಷ್ಟೇ ಕ್ಲಾಸ್ ಓದ್ತಾ ಇದೆಯಾ ನೀನು, ಎಷ್ಟೇ ತಾ ಓದ್ತಾ ಇದೆಯಲ್ಲ, ಆ ಮಗುಗೆ ಆಗೋ ಸಂತೋಷ ಎಷ್ಟು. ಅದೇ ಸಿಟ್ ಮಾಡಿದ್ರೆ ಏ ಹೋಗ್ಲೆ ಹೋಗ್ಲೆ ಅಂದ್ರೆ ಹೋಗುತ್ತದ. ಆದ್ರೆ ಪ್ರೀತಿಯಿಂದ ಮಾತಾಡಿಸಿದಾಗ ಅದರಲ್ಲಿ ಆರೋಗ್ಯ ಸಿಗುತ್ತೆ, ಆನಂದ ಸಿಗುತ್ತೆ, ಹೊಸ ಹೊಸ ಹಾರ್ಮೋನ್ಸ್ ಅಂತ ಬಿಡುಗಡೆ ಆಗ್ತಾವ. ಬಿಡುಗಡೆ ಆಗಿ ಆ ಮಗುಗೆ ಇಷ್ಟು ಸಂತೋಷ ಆಗುತ್ತಲ್ಲ, ಅದು ಬಣ್ಣನಿಗೆ ನಿಲ್ಕೊಲಾರದಂತದ್ದು. ಆದ್ರಿಂದ ಮೃದು ವಚನವೇ ಸಕಲ ಜಪ ಮಾಡಿದ ಸಮಾನ. ಮೃದು ವಚನವೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ. ವಿನಯದಿಂದ ನಡ್ಕೊಂತ ಪ್ರೀತಿಯಿಂದ ಊರು ಕಟ್ಟಿದರೆ ಅದೇ ಪರಮಾತ್ಮನ ಕೃಪೆ. ಈಗ ಒಂದು ತಿಂಗಳು ಯಶಸ್ವಿಯಾಗಿ ಪ್ರವಚನ ಮುಗಿಸಿದ್ರೆ ಅದೇ ಪರಮಾತ್ಮನ ಕೃಪೆ ಅಲ್ವಾ? ಖಂಡಿತ ಎಲ್ರಿಗೂ ಎಷ್ಟು ಸಂತೋಷ. ಹೇಳ್ತಾ ಇದ್ರಲ್ಲ, ಈಗ ಜಗದೀಶ್ ಅವರು ಹೇಳ್ತಿದ್ರು, ನಮ್ಮೂರೇ ಬದಲಾವಣೆ ಆಗ್ತಾ ಇದೆ, ನಮ್ಮೂರೇ ಬದಲಾವಣೆ. ಮನಗುಂಡಿ 21 ವರ್ಷದಿಂದ 30 ವರ್ಷದಿಂದ ಮನಗುಂಡಿ ಹೆಂಗಿತ್ತು ನಿಮ್ಗೆಲ್ಲ ಗೊತ್ತು. ಹೇಳ್ತಿದ್ರು, ನಾನು ಚಿಕ್ಕವನು ಮೊದಲು ಬಂದಾಗ ಮನಗುಂಡಿಯವ್ರು ಬಸ್ ಹತ್ತಿದ್ರಂದ್ರೆ ಯಾವ ಸೀಟ್ ಮೇಲೆ ಕೂತಿದ್ದವ್ರು ಎದ್ಬಿಡ್ತಿದ್ರು ಅಂತ ಕುತ್ಕೊಂಡ್ಬಿಡಪ್ಪ. ಅಷ್ಟರ ಮಟ್ಟಿಗೆ ಜಗಳಕ್ಕೆ ಪ್ರಸಿದ್ಧಿ ಅಂತ ಆಗೋಗಿತ್ತು. ಅಂತದ್ರಲ್ಲ ಊರೀಗ ಮನಗುಂಡಿ ಅಂದ್ರೆ ಇಡೀ ಭಾರತ ದೇಶಕ್ಕೆ ಗೊತ್ತಾಯ್ತು. ಈಗ ಅಷ್ಟೇ ಅಲ್ಲ, ವಿದೇಶಕ್ಕೆ ಗೊತ್ತಾಯ್ತು. ಅಮೆರಿಕದಾಗ ಮನಗುಂಡಿ ಗೊತ್ತಿರೋರು ಇದ್ದಾರೆ, ಈಗ ಆಸ್ಟ್ರೇಲಿಯಾದಲ್ಲಿ ಮನಗುಂಡಿ ಗೊತ್ತಿರೋರು ಇದ್ದಾರೆ. ಅಂದ್ರೆ ಒಬ್ಬ ಗುರು ಬಂದು ನೆಲೆಸಿದರೆ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಊರು ಪ್ರಸಿದ್ಧಿ ಆಗುತ್ತೆ. ನೀವು ಬದಲಾವಣೆ ಆಗ್ತೀರಾ. ಎಷ್ಟೋ ಜನ ಕೂಡ ಚಟಗಳನ್ನು ಬಿಡ್ತಾರೆ. ಇದು ಭಕ್ತಿ ಮಾರ್ಗವೇ, ಇದೇ ಪರಮಾತ್ಮನ ಒಲುಮೆ. ಸದು ವಿನಯವೇ ಸದಾಶಿವನ ಒಲುಮೆಯ ಕೂಡಲ ಸಂಗಯ್ಯನಂತಲ್ಲ ಬಲ್ಲನಯ್ಯ. ಅದಕ್ಕೆ ಭಕ್ತಿ ಎನ್ನುವಂಥದ್ದು ಏನಿದೆಯಲ್ಲ, ಬಹಳ ಅದ್ಭುತವಾದಂಥದ್ದು. ಆ ಭಕ್ತಿ ಸೂತ್ರವನ್ನ ನಾರದರು ಬಹಳ ಚೆನ್ನಾಗಿ ಹೇಳ್ತಾರೆ. ನಾರದರ ಹೆಸರು ಕೇಳಿರ್ತೀರಿ ನೀವೆಲ್ಲ. ನಾರದರ ಭಕ್ತಿ ಸೂತ್ರ ಅಂತಾನೆ ಇದೆ. ನಾರದರು ಯಾರೋ ಮೊನ್ನೆ ಬಹಳ ಚೆನ್ನಾಗಿ ಹೇಳಿದ್ರು. ನಾರದರ ಜಯಂತಿ ಮಾಡಕ್ ಶುರು ಮಾಡ್ಯಾರ. ಈಗ ಅವ್ರಿಗೆ ಏನ್ ಹೆಸರಿಟ್ಟಾರಂದ್ರೆ ಆದಿ ಪತ್ರಕರ್ತ. ಪತ್ರಕರ್ತರು ಅಂತ ಇರ್ತಾರೆ ಗೊತ್ತಾ? ಇಲ್ಲಿ ಏನಾರ ಸುದ್ದಿ ಆದ್ರೆ ಅಲ್ಲಿಗೆ ಕನ್ನಡ ಪ್ರಭಕ್ಕೋ, ಸಂಯುಕ್ತ ಕರ್ನಾಟಕಕ್ಕೋ, ವಿಜಯ ಕರ್ನಾಟಕಕ್ಕೋ, ವಿಜಯವಾಣಿಗೋ, ಪ್ರಜಾವಾಣಿಗೋ ಕಳಿಸ್ಕೊಡ್ತಾರೆ. ಆಗಿನ ಕಾಲದಲ್ಲಿ ನಾರದರು ತ್ರಿಲೋಕ ಸಂಚಾರಿಗಳು ಅಂತ ಪ್ರಸಿದ್ಧಿ. ಎಲ್ಲ ಕಡೆ ಅಡ್ಡಾಡ್ತಿದ್ರು. ಅವರು ಅಲ್ಲೇನ್ ನಡೆಯುತ್ತೆ, ಇಲ್ಲೇ ನಡೆಯುತ್ತೆ. ಈ ಅವ್ರ ಹೆಸರು ಕೆಡಿಸ್ಬಿಟ್ಟಿದ್ರು ಕೆಲವೆಲ್ಲ ನಾರದ್ರಿಗೆ. ಈ ಚಾಡಿ ಮಾತು ಹೇಳೋರಿಗೆ ನಾರದ್ರು ಅಂತ ಕರಿತಿದ್ರಲ್ಲ, ಹೌದಿಲ್ವಾ? ಯಾಕಂದ್ರೆ ತಂದಿಟ್ಟು ಜಗಳ ನೋಡ್ತಿರ್ತಾರಲ್ಲ, ಅವ್ರಿಗೆ ನಾರದ್ರು ಅಂತ ಕರಿತಿದ್ರು. ಇವಾಗ ನಾರದರಂದ್ರೆ ಆದಿ ಪತ್ರಕರ್ತರು. ಆ ನಾರದ ಸೂತ್ರ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ
ನವವಿಧ ಭಕ್ತಿಗಳನ್ನು ಹೇಳಿದ್ದಾರೆ. ಬಹಳ ಅದ್ಭುತವಾಗಿ ಹೇಳ್ತಾರೆ ಅದನ್ನ. ನವವಿಧ ಭಕ್ತಿಗಳು ಯಾವ್ಯಾವುದು ಅಂತೇಳಿ ಬಹಳ ಚಂದ ಹೇಳ್ತಾರೆ. ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ನಿಮ್ಗೇನು ಗೊತ್ತಾಗ್ಲಿಲ್ಲ, ಆದ್ರೆ ಬಿಡಿಸಿ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಖುಷಿ ಆಗುತ್ತೆ. ಶ್ರವಣ ಮೊದಲನೇ ಭಕ್ತಿ ಯಾವುದು? ಶ್ರವಣ. ಶ್ರವಣ ಅಂದ್ರೆ ಏನು ಅಂತ ಗೊತ್ತಾಗಿದೆ ಈಗ ನಿಮ್ಗೆಲ್ಲ. ಶ್ರವಣ ಅಂದ್ರೇನು? ಕೇಳೋದು. ಅದಕ್ಕೆ ಒಂದು ಮಾಸನೇ ಇಟ್ಬಿಟ್ರು, ಶ್ರಾವಣ ಮಾಸ. ಕೇಳ್ರಪ್ಪ, ಕೇಳ್ರಿ, ಒಂದು ತಿಂಗಳ ಪರ್ಯಂತ ಕೇಳ್ರಿ. ಹಿಂಗ್ ಕೇಳಿದ್ದನ್ನ ಈ ಕಡೆ ನಾವೆಲ್ಲ ಮಾಡೋದಾಗಿದ್ದಾನೆ. ಒಂದ್ ಕಿವಿಲಿ ಕೇಳೋದು, ಒಂದ್ ಕಿವಿಲಿ ಬಿಡೋದು. ಯಾರಾದ್ರೂ ಕೆಟ್ಟ ಮಾತು ಹೇಳಿದ್ದು ಮರಿತೀವಿ ನೀವು? ಜಗಳ ಆಡಿದ್ದು, ಕೆಟ್ಟ ಮಾತು ಹೇಳಿದ್ದು, ಯಾರಾದ್ರೂ ಅಪರಾಧ ಮಾಡಿದ್ದು, ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಪೊಲೀಸರು ಬಂದು ಹಿಡ್ಕೊಂಡು ಹೋಗಿದ್ದು, ಯಾಕೆ ಊರು ತುಂಬ ಅದೇ ಆಗೋಗ್ಬಿಡುತ್ತೆ. ಅಯ್ಯೋ ಪೊಲೀಸ್ ಹಿಡ್ಕೊಂಡೋದ್ರಂತೆ, ಪೊಲೀಸ್ ಹಿಡ್ಕೊಂಡೋದು ಅಂದ್ರೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆ ಮಾತಾಡಬೇಕು. ಅಂದ್ರೆ ಒಳ್ಳೆಯದನ್ನ ಕೇಳಬೇಕು. ಈಗ ಮಕ್ಕಳಿಗೆ ಪಾಪ ಬರೇ ರೇಡಿಯೋದಲ್ಲಿ, ಟಿವಿನಲ್ಲಿ ಬರೇ ಕೆಟ್ಟದ್ದೇ ಕೇಳ್ತಾವ. ನಾವು ಚಿಕ್ಕವರಿದ್ದಾಗ ಬೆಳಗ್ಗೆ ಎದ್ದು ಕೂಡಲೇ ಮೈಕ್ ಹಾಕ್ತಿದ್ರು. ಅವಾಗೆಲ್ಲ ಒಂದು ಹಾಡು ಕೇಳ್ತಿದ್ರು, ಶುಕ್ಲಾಂಬರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ, ಅದು ಗಜಮುಖನೇ. ಮೈಕ್ ಶುರುವಾಗ್ತಿದ್ದಂಗೆ ಅದೇ ಹಾಡು, ಎದ್ದೇಳು ಮಂಜುನಾಥ. ಅದು ಕೆಲವರು ಇನ್ನೂ ಒಂದು ತಪ್ಪು ಮಾಡ್ತಿದ್ರು. ಏನ್ ಮಾಡ್ತಿದ್ರು ಗೊತ್ತಾ? ಕ್ಯಾಸೆಟ್ ಹಾಕ್ಬಿಡೋದು, ಎದ್ದೇಳು ಮಂಜುನಾಥ ಅಂತೇಳಿ ತಾವು ಮಾಡ್ಕೊಂಡ್ಬಿಡೋದು. ಮಂಜುನಾಥ ನೆಪ್ಸೋದು. ಅವನು ಪಾಪ ಮಲಗೇ ಇಲ್ಲ. ಅವನು ಮಲಗಿದ್ರೆ ಮುಗೀತು, ಜಗತ್ತು ಮಲಗಿದಂಗೆ. ಪರಮಾತ್ಮ ಮಲಗಿದ್ರೆ ಎಲ್ಲರೂ ಮಲ್ಕೊಂಡಂಗೆ. ಅವನು ಎಂದೂ ಮಲಗೋದಿಲ್ಲ. ಸುಪ್ರಭಾತ ಇರೋದು ಪರಮಾತ್ಮನಿಗೋಸ್ಕರ ಅಲ್ಲ, ನಮಗೆ ನಿಮಗೆ ಸುಪ್ರಭಾತ. ಗೊತ್ತಾಯ್ತಲ್ಲ? ಅದಕ್ಕೆ ಆ ರೀತಿ ಮಾಡಬಾರ್ದು. ಹಾಗೆ ಒಳ್ಳೊಳ್ಳೆ ಹಾಡು ಕೇಳ್ತಿದ್ವಿ, ಒಳ್ಳೊಳ್ಳೆ ಕೀರ್ತನೆ ಕೇಳ್ತಾ ಇದ್ವಿ. ನಮ್ಮ ಮಾರುತಿ ಹೇಳ್ತಿರ್ತಾರೆ, ನಿದ್ದೆ ಬರಲಿಲ್ಲ ಅಂದ್ರೆ ಅವರು ಗುರುರಾಜು ನಾಯ್ಡು ಅಂತ ಹೇಳಿ ಹರಿಕತೆ ಅಂತ ಮಾಡ್ತಾರೆ. ಆ ಕಡೆ ಮೈಸೂರು ಕಡೆ ಹರಿಕತೆ, ಶಿವಕತೆ ಅಂತ ಮಾಡ್ತಿರ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಇನ್ನೂ 1-2ನೇ ಕ್ಲಾಸು, ಅವಾಗಲೇ ಅವ್ರ ಕತೆ ಕೇಳ್ತಾ ಇದ್ವಿ, ಕೀರ್ತನೆ ಕೇಳಕ್ ಹೋಗ್ತಿದ್ವಿ. ಈಗ ಅವು ಯೂಟ್ಯೂಬಲ್ಲಿ ಸಿಗ್ತವೆ, ಅದನ್ನ ಹಾಕೋಂತ ಕೇಳ್ಕೊಂತ ನಿದ್ದೆ ಮಾಡ್ಬಿಡೋದು. ಅದು ಮೊಬೈಲ್ ತಾನೇ ಆಫ್ ಆಗುತ್ತೆ. ಇಲ್ಲ ಒಂದು ಸ್ವಲ್ಪ ಯಾವುದು ಬೆರಟ್ ಟಚ್ ಆದ್ರೆ ಆಫ್ ಆಗುತ್ತೆ. ಎಂಥ ಸೌಲಭ್ಯ! ಮೊಬೈಲ್ ಬರೀ ಎಲ್ಲ ಕೆಟ್ಟ ಅಂತೀರಿ. ಮೊಬೈಲ್ ಕೆಟ್ಟ ಅಲ್ಲ, ಮೊಬೈಲ್ ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಇರ್ತದೆ. ಅದರಲ್ಲಿ ಒಳ್ಳೇದು ಕೇಳ್ಬೋದು, ಭಕ್ತಿಗೀತೆಗಳನ್ನು ಕೇಳ್ಬೋದು, ಒಳ್ಳೊಳ್ಳೆ ದೃಶ್ಯಗಳನ್ನು ನೋಡ್ಬೋದು. ಈಗ ನೋಡಿ, ನಿಮ್ಮ ಕಣಿವೆಲ್ಲಾಪುರದಲ್ಲಿ ಆದ ಪ್ರವಚನ ವಿದೇಶಕ್ಕೆ ಹೋಗುತ್ತೆ. ಈಗ ಅಮೆರಿಕದಲ್ಲಿದ್ದವ್ರು ಕೇಳ್ತಾರೆ, ಆಸ್ಟ್ರೇಲಿಯಾ ಯೂಟ್ಯೂಬ್ ಅಂತ ಮಾಡಿದೀವಲ್ಲ, ಯೂಟ್ಯೂಬ್ ಚಾನಲ್ ಮಾಡಿದೀವಿ, ಎಲ್ಲ ಕಡೆಗೆ ಹೋಗುತ್ತದೆ. ಎಂಥ ಅದ್ಭುತ! ಹೌದು, ಒಳ್ಳೆಯದನ್ನ ಯಾಕೆ ಬಳಸ್ಕೋಬಾರ್ದು ನಾವು? ಅದಕ್ಕೆ ನಾವು ಇಲ್ಲಿ ತಿಳ್ಕೋಬೇಕು. ಮೊದಲು ಚೆನ್ನಾಗಿ ಕೇಳಬೇಕು. ಕೇಳುವಾಗ ನಿದ್ದೆ ಮಾಡಬಾರ್ದು. ಒಂದು ಕತೆ ಹೇಳ್ತೀನಿ, ಜೋಕ್ ಇದ್ದಂಗೆ ಇದೆ ಅದು. ಹಿಂಗೆ ಒಂದು ಊರಲ್ಲಿ ಹರಿಶ್ಚಂದ್ರ ನಾಟಕ ನಡೀತಿತ್ತು. ಸತ್ಯ ಹರಿಶ್ಚಂದ್ರ ಗೊತ್ತಲ್ಲ ನಿಮಗೆಲ್ಲ? ಸತ್ಯ ಹರಿಶ್ಚಂದ್ರ ನಾಟಕ. ಒಬ್ಬ ಹುಡುಗ ಇದ್ದ, ಮಕ್ಕಳೇ ನಿಮಗೆ ಸತ್ಯ ಹರಿಶ್ಚಂದ್ರ ಗೊತ್ತಿಲ್ಲ ಕೆಲವರಿಗೆಲ್ಲ ಅನ್ಸುತ್ತೆ. ಒಬ್ಬ ರಾಜ, ಶ್ರೇಷ್ಠವಾದ ರಾಜ, ಕೃತಾಯುಗದಲ್ಲಿ ಸುಮಾರು ರಾಮನಿಗಿಂತ ಮುಂಚೆ ಇದ್ದಂತ ಅವನು ಸತ್ಯ ಹರಿಶ್ಚಂದ್ರ. ಕೃತಾಯುಗ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ, ಒಂದು 25, 30, 50 ಸಾವಿರ ವರ್ಷದ ಹಿಂದೆ ಇಟ್ಕೊಳ್ಳಿ. ಅದ್ಭುತವಾದ ರಾಜ, ಸುಳ್ಳು ಹೇಳಬಾರ್ದು, ಕೊಟ್ಟು ಮಾತಿಗೆ ತಪ್ಪಬಾರದು. ಅದಕ್ಕೋಸ್ಕರ ರಾಜ್ಯ ಬಿಟ್ಟ. ಹೆಂಡತಿ ಮಗನನ್ನು ಮಾರುವ ಪ್ರಸಂಗ ಬಂತು. ಹಿಂಗೆ ಒಬ್ಬ ಹೋಗಿದ್ದ, ಸತ್ಯ ಹರಿಶ್ಚಂದ್ರ ನಾಟಕ ನೋಡ್ತಿದ್ದ. ನೋಡಿ ಆಗಿನ ಕಾಲದಾಗೆ ರಾತ್ರಿ ಎಲ್ಲ ನಾಟಕ ನಡೀತಿದ್ದು. ಈ ಏನ್ ಮಾಡ್ತಿದ್ರು, ಕೆಲವೊಂದು ಚಾಪೆ ಕಂಬಳಿ ತಗೊಂಡೇ ಹೋಗ್ತಿದ್ರು. ಇವನು ಏನ್ ಮಾಡ್ದ, ಚಾಪೆ ಕಂಬಳಿ ಎಲ್ಲ ತಗೊಂಡೋಗಿದ್ದ. ಮತ್ತೆ ಹಂಗೆ ತೂಕಡಿಕೆ ಬಂತು, ಮಲ್ಕೊಂಡ. ಏನ್ ನಾಟಕ ಮುಗಿದ್ಮೇಲೆ ಎಲ್ಲರೂ ಎದ್ರಲ್ಲ, ಇವನ್ಗೂ ಎಚ್ಚರ ಆಯ್ತು. ಎದ್ದು ಬರ್ತಾ ಇದ್ಬೇಕಾದ್ರೆ ಒಬ್ಬ ಕೇಳದ ಸ್ನೇಹಿತ ಭೇಟಿ ಅದ, ಏನ್ ಸತ್ಯ ಹರಿಶ್ಚಂದ್ರ ನಾಟಕ ನೋಡೋದಲ್ಲ, ಏನ್ ಕಲ್ತ್ಕೊಂಡ ಅಂದ. ಅವ್ನು ಹೇಳಿದಂತೆ, ಇನ್ಮೇಲೆ ಎಂದೆಂದು ಸತ್ಯ ಹೇಳಬಾರದು ಅಂತ ಕಲ್ತ್ಕೊಂಡ. ಎಂದೆಂದು ಸತ್ಯ ಹೇಳಬಾರದು ಅಂತ ಕಲ್ತ್ಕೊಂಡೆ ಅಂದಂತವನು. ಯಾಕೋ? ಅಲ್ಲೂ ರಾಜ್ಯ ಬಿಡ್ಬೇಕು, ಹೆಂಡತಿ ಬಿಡ್ಬೇಕು, ಮಾರ್ಬೇಕು, ಮಕ್ಳನ್ನ ಮಾರ್ಬೇಕು,
ಇಷ್ಟೆಲ್ಲ ಕಷ್ಟಪಡಕ್ ಸತ್ಯ ಯಾಕೆ ಹೇಳ್ಬೇಕು ಮಾರೆ? ಒಂದ್ ಸುಳ್ಳು ಹೇಳಿದ್ರೆ ಮುಗ್ದ ಹೋಗ್ತಿತ್ತಲ್ಲ. ಅವನ ರಾಜ್ಯದಾಗ ಅವನು ಇರ್ತಿದ್ದ, ಆರಾಮ್ ಇರೋದ್ ಬಿಟ್ಟು ಎಂತ ಮನುಷ್ಯನ ಮಳ್ಳದನ ಅವನಂತ ಅಂದವನು. ಹೌದು ಮರ, ನಾಟಕ ಪೂರ ನೋಡ್ದಿಲ್ಲ ಅಂದ ಅವನು. ಇವ್ ನೋಡೇ ಇಲ್ಲ. ಆಮೇಲೆ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷ ಆದ್ರು, ಸತ್ ಮಗನ್ ಬದುಕಿಸಿದ್ರು, ಹೆಂಡತಿನ ವಾಪಸ್ ತಂದ್ರು, ಇವನಿಗೆ ರಾಜ್ಯ ಸಿಕ್ತು, ವರ ಕೊಟ್ರು, ಅದೆಲ್ಲ ನಾಟಕ. ನೋಡೇ ನಿದ್ದೆ ಬಂದಿತ್ತು ನನಗೆ ಅಂದ ಅವನು. ಗೊತ್ತಿಲ್ಲ ಅವನು ಒಟ್ಟು ನಿದ್ದೆ ಮಾಡ್ಬಿಟ್ಟಾನ. ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳದೆ ಹೋದ್ರೆ ಯಾವ್ದೋ ಒಂದ್ ನುಡಿ ಕೇಳಿಸ್ಕೊಂಡ್ಬಿಟ್ಟು ಸ್ವಾಮಿಗಳು ಹಿಂಗೆ ಹೇಳಿದಾರೆ ಅಂತ ಅಂದ್ಬಿಟ್ರೆ ಪೂರ ಕೇಳ್ಬೇಕು. ಭಕ್ತಿಯಿಂದ ಕೇಳಬೇಕು. ಹೆಂಗ್ ಕೇಳ್ಬೇಕಪ್ಪ ಅಂದ್ರೆ ಮನುಷ್ಯ ಎರಡು ಕಿವಿ ತೆಗೆದು ತಲೆಗೆ ಹೋಗ್ತಿರ್ಬೇಕು. ನಾನು ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳ್ತಾ ಇದ್ದೆ ಹಾಸನದಲ್ಲಿ. ಎಷ್ಟು ಆನಂದ ಆಗ್ತಿತ್ತು ಅಂತಂದ್ರೆ ನನಗೆ ತಾಯಿ ತಂದೆಗಳ ಹತ್ರ ಹೋಗೋದ್ ನಿಲ್ಲಿಸ್ದೆ, ಆಮೇಲಿಂದ ಸ್ನೇಹಿತರ ಜೊತೆ ಹೋಗೋದ್ ನಿಲ್ಲಿಸ್ದೆ. ಒಂದಿಬ್ರು ಮೂರು ಜನ ಸ್ನೇಹಿತರಿಗೆ ಕರ್ಕೊಂಡು ಬಂದೆ, ಅವ್ರಿಗೆ ಯಾರಿಗೂ ರುಚಿಸ್ಲೇ ಇಲ್ಲ, ಅದು ರುಚಿಸ್ಲೇ ಇಲ್ಲ. ಇನ್ನೊಂದು 4-5 ದಿವಸ ಪ್ರವಚನ ಇತ್ತು. 3 ದಿವಸ ಇರ್ತೇನೆ, ಇನ್ನು ಮುಗಿಯುತ್ತೆ. ನನ್ನ ಕಣ್ಣಲ್ಲಿ ನೀರು ಬರಕ್ ಶುರುವಾಯ್ತು. ದೇವ್ರೆ, ಇವ್ರು ಮುಗಿಸ್ ಹೋಗ್ಬಿಡ್ತಾರೆ, ಮುಂದೆ ಏನ್ ಮಾಡ್ಲಿ ನಾನು? ಮತ್ತೆ ಸ್ಕೂಲ್ ಶುರುವಾಗುತ್ತೆ. ರಜೆ ಇತ್ತು ಅವಾಗ, ಬೇಸಿಗೆ ರಜೆ ಇತ್ತು. ರಜದಲ್ಲಿ ಆನಂದವಾಗಿ ಕೇಳಿದೆ, ಇವ್ರು ಹೋಗ್ಬಿಟ್ರೆ ಹೆಂಗಪ್ಪ ಗತಿ, ಏನ್ ಮಾಡ್ಲಿ? ದೇವ್ರಿಗೊಂದು ವರ ಕೇಳ್ಕೊಂಡೆ ನಾನು. ದೇವ್ರೆ, ಇಲ್ಲ ಹೇಳಾದ್ರೂ ಊಟ ಮಾಡ್ಬೇಕು, ಪ್ರವಚನ ಹೇಳಾದ್ರೂ ಊಟ ಮಾಡ್ಬೇಕು, ಇಲ್ಲ ಪ್ರವಚನ ಕೇಳಾದ್ರೂ ಊಟ ಮಾಡ್ಬೇಕು, ಹಂಗ ಆಶೀರ್ವಾದ ಮಾಡಪ್ಪ. ನನ್ನ ಮನಸ್ಸಿಂದ ಒಳಗಡೆಯಿಂದ ಬಂತು. ದೇವರು ನನಗೆ 25 ದಿವಸದಲ್ಲಿ ಲಿಂಗಾನಂದ ಸ್ವಾಮಿಗಳು ಹೋದ, ಅಲ್ಲಿ ಏನು ನಮ್ಮ ಹಾಸನದಲ್ಲಿ ಪ್ರವಚನ ಮುಗಿಸೋದ್ರಲ್ಲ, 25 ದಿವಸದಲ್ಲಿ ಮನೆ ಬಿಟ್ಟೆ ನಾನು. 25 ದಿವಸದಲ್ಲಿ ಮನೆ ಬಿಟ್ಟೆ. ಇವತ್ತು ನನ್ನನ್ನು ಕೂಡ ಒಬ್ಬ ಸ್ವಾಮೀಜಿಯಾಗಿ ಮಾಡಿ ಪರಮಾತ್ಮ ನಿಮ್ಮೆಲ್ಲರ ಮುಂದೆ ಹೇಳಕ್ ಕೂಡಿಸಿದಾನೆ ಅಂದ್ರೆ ಎಲ್ಲಿ ನಾವೆಲ್ಲ ಹೋಗಿದೆ. ನಿಮ್ಮ ಕಣಿವನಾಪುರೆಯಲ್ಲಿ, ಮನಗೊಂಡಿಯಲ್ಲಿ ಒಂದು 5 ನಮ್ಮೂರು ಹುಟ್ಟಿದ್ರು ಸುಮಾರು 400-450 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಅಷ್ಟು ದೂರದಲ್ಲಿ ಹುಟ್ಟಿ ಇಲ್ಲಿ ಎಲ್ಲರ ಜೊತೆ ಬಂದು ಬದುಕಿ ಮಾಡಬೇಕು ಅಂದ್ರೆ ಅದು ಚೆನ್ನಾಗಿ ಕೇಳೋದು ಕಲಿಬೇಕು ಮೊದಲು. ಅದು ಶ್ರವಣ ಭಕ್ತಿ. ಯಾವ ಭಕ್ತಿ ಅಂತ? ಅದಕ್ಕೆ ಶ್ರವಣ ಭಕ್ತಿ. ಒಂದನೇದು ಶ್ರವಣ, ಎರಡನೇದು ಶ್ರವಣಂ ಕೀರ್ತನಂ. ಎರಡನೇದು ಯಾವುದು? ಕೀರ್ತನ. ಮೊದಲನೇದು ಶ್ರವಣ, ಎರಡನೇದು ಕೀರ್ತನ. ಕೀರ್ತನ ಹಾಡೋದು. ನೋಡ್ರಿ, ಈಗ ನೀವು ಏನು ಊಟ ಮಾಡಿರ್ತೀರೋ ಅದೇ ತೇಗ್ ಬರ್ತದೆ. ಅದಿಲ್ಲ, ಒಳ್ಳೆ ಸಿಹಿ ಊಟ ಮಾಡಿದ್ರೆ ಸಿಹಿ ತೇಗ್ ಬರ್ತದೆ, ಪರಿಮಳದ್ದು ಊಟ ಮಾಡಿದ್ರೆ ಪರಿಮಳದ್ದು, ಕುಡ್ದಿದ್ರೆ ಅದರದ್ದೇ ತೇಗ್ ಬರ್ತದೆ, ಅದರದ್ದೇ ತೇಗ್ ಬರ್ತದೆ. ಹೌದಿಲ್ಲ? ಹಂಗೆ ನೀವು ಕಿವಿಯಿಂದ ಏನು ಕೇಳ್ತೀರೋ ಅದು ಬಾಯಿಂದ ಬರ್ತದೆ. ಅದು ತಿಳ್ಕೊಂಬಿಡ್ರಿ. ನಾನು ಹಿಂಗೆ ಒಂದು ಮೊದಲು ಸೆಲ್ಕಿಂಗ್ ಹೋಗ್ತಿಂದ ಒಂದು ಸರಿ ಕಲ್ಗಟ್ಟಿಗೆ ಹೊಂಟಿದ್ದೆ, ಅಬ್ದುಲ್ ಕರ್ಕೊಂಡು ಹೊಂಟಿದ್ರು 30 ವರ್ಷದಿಂದ. ಒಂದು ಸಣ್ಣ ಹುಡುಗರಿ, ಆಗಿನ ಕಾಲದಲ್ಲಿ ಒಂದು ಹಾಡು ಪ್ರಸಿದ್ಧಿ ಇತ್ತು, ಲೈಲಾ ಲೈಲಾ ಲೈಲಾ. ಅದಕ್ಕೆ ಮಾತಾಡಕ್ಕೆ ಬರಲ್ಲ ಹುಡುಗನಿಗೆ ಇನ್ನು, ಆದ್ರೆ ಆ ಹುಡುಗ ಅಂತ ಹೇಳೋದು ಲೈಲಾ ಲೈಲಾ. ಈಗ 10 ವರ್ಷದ ಕೆಳಗೆ ಅಲ್ಲೇ ಒಂದಿಬ್ರು ವಾಕಿಂಗ್ ಹೋಗ್ತಾ ಇದಾರೆ. ಆ ಹುಡುಗ ಹೇಳ್ತಾರೆ, ಚಿತ್ರಾನ್ನ ಚಿತ್ರಾನ್ನ ಇಂಥವನ್ನೆಲ್ಲ ಕೇಳಿ 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 ಬಿಡೋದು. ಇನ್ನೇನು ಗತಿ ಆಗುತ್ತಪ್ಪ? ಅವಾಗ ಇನ್ನೂ ಒಂದು 15 ವರ್ಷದಿಂದ ಒಂದು ಹಾಡು ಬರ್ತಿತ್ತಪ್ಪ, ಯಾರು ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಇಂಥವ್ ಕೇಳ್ತಾ ಬೆಳೆಯಲ್ಲ. ಎಂತ ಹಣೆ ಬರ ನೋಡ್ರಿ ನಿಮ್ದೆಲ್ಲ. ನಾವು ಸಣ್ಣವರಿದ್ದಾಗ ಏನು ಕೇಳ್ತಾ ಬೆಳೆದೀವಿ, ಈಗ ಹುಡುಗರು ಏನು ಕೇಳ್ತಾ ಬೆಳೆದಿದ್ದಾರೆ. ಪುಣ್ಯಕ್ಕೆ ಶ್ರಾವಣ ಮಾಸ ಅಂತ ನಿಮ್ಮೂರವ್ರು ಪ್ರವಚನ ಹಚ್ಚಲಿ ನಮ್ಮ ಮಕ್ಕಳು ಬಂದು ಖುಷಿಯಿಂದ ಖುಷಿ ಪಡ್ತಿದ್ದಾರೆ. ಅದಕ್ಕೆ ಒಳ್ಳೇದನ್ನ ಕೇಳಿದ್ರೆ ಅದು ಬಾಯಿಂದ ಬಂದೇ ಬರ್ತದೆ. ನೀವು ಸ್ನಾನಕ್ಕೆ ಹೋಗಿ ನೀರು ಹಾಕಿ, ಅದು ಬಾಗಿಲಿಗೆ ಬಾತ್ರೂಮ್ ಚಲೋ ಕಟ್ಸಿದ್ರಿಂದ ನೀರು ಹಾಕೊಂಡು ಕೂಡಲೇ ಹಾಡು ಶುರುವಾಗ್ಬಿಡ್ತದೆ. ಅಲ್ಲಿ ಹೌದಿಲ್ಲ? ನೀರು ಹಾಕೊಂಡ್ರೆ ಹಾಡು ಶುರುವಾಗ್ಬಿಡ್ತು. ಬಾತ್ರೂಮ್ ಸಿಂಗರ್ಸ್ ಅಂತಾರ ಅವ್ರಿಗೆ, ಗೊತ್ತಾಯ್ತಲ್ಲ? ಸ್ನಾನ ಮಾಡ್ತಾ ಮಾಡ್ತಾ ಹಾಡು ಬರ್ತಾವ. ಹಿಂಗು ನಿಮ್ಮ ಮನೆಗೆ ಅಡಿಗೆ ಮನೆಯಾಗ ಪಕ್ಷಿ ಇರ್ತಾವಲ್ಲ, ಹಂಗಿದ್ರೆ ಬರಂಗಿಲ್ಲ ಅದು. ಯಾಕೆ ಅವ್ರು ಅಡಿಗೆ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ, ಎಲ್ಲಿ ಹುಚ್ಚಿಗೆ ಚಿಡದಾಯ್ತು ನಿಮಗೆ ಅಂತಾರ. ನೀವು ಹಾಡಕ್ಕೆ ಶುರು ಮಾಡಿದ್ರೆ ಅಂದ್ರೆ ಕೀರ್ತನ ಅಂದ್ರೆ ಹಾಡೋದು. ಕೀರ್ತನ ಅಂದ್ರೇನು? ಹಾಡೋದು. ಒಳ್ಳೊಳ್ಳೆ ಹಾಡು. ಹಾಡು ಸಂಗೀತ ಇದೆಯಲ್ರಿ, ಇದು ಹೃದಯದ ಭಾಷೆ ಅಂತ ಕರೀತಾರ. ಏನಂತಾರನ್ನ?
ಹೃದಯದ ಭಾಷೆ. ಬಸವಣ್ಣವರು ಹೇಳ್ತಾರೆ, ನಾನು ಒಲಿದಂತೆ ಹಾಡುವೆ. ನನಗೆ ಏನು ತಾಳಮಾನ ಸರಿಸವನರಿ. ಒಬ್ಬ ದೊಡ್ಡ ಸಂಗೀತಗಾರರು, ಬಸವಣ್ಣವ್ರಿಗೆ ಸಂಗೀತ ಕೂಡ ಬರ್ತಿತ್ತು. ಕಪಡಿ ಸಂಗಮದ ಗುರುಕುಲದಲ್ಲಿದ್ದಾಗ ಸಂಗೀತನು ಸುಮ್ಮನೆ ಕೇಳ್ತಾ ಸಂಗೀತ ಕಲ್ತಿದ್ರು ಬಸವಣ್ಣವರು ಅಂತ. ಆದ್ರೂ ಅವ್ರು ಹೇಳ್ತಾರೆ, ತಾಳಮಾನ ಸರಿಯುವವನರಿ, ಓಜೆ ಬಜಾವಣೆ ಲೆಕ್ಕವನರಿಯೇ, ದೇವಗಳ ಅಮೃತಗಳವನರಿಯೇ, ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ನಿನಗೆ ಕೇಡಾಗೋದಿಲ್ಲ, ನಿನಗೆ ಕೆಟ್ಟ ಹೆಸರು ತರಲ್ಲ, ನಾನು ಅವಾಚ್ಯ ಶಬ್ದ ಬಳಸೋದಿಲ್ಲ, ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂತಹ ರೀತಿಯಲ್ಲಿ ಕೀರ್ತನ, ಅದೇ ಹರಿಕಥೆ ಅಂದ್ರೆ ಅದೊಂದು ಕೀರ್ತನೆ. ಈ ಶರಣರ ಚರಿತ್ರೆಗಳನ್ನ ಮತ್ತು ಪುರಾಣಗಳನ್ನ ಹಾಡ್ತಾ ರಾಗಬದ್ಧವಾಗಿ ಹೇಳೋದು. ಕೆಲವರು ಕುಣಿದು ಹೇಳುತ್ತಿದ್ರು, ಕುಣಿದು ಹೇಳೋದ್ರು, ತಾಳ ಹಾಕೊಂಡು ಭಜನೆ ಮಾಡ್ಕೊಂತ ಹೇಳುತ್ತಿದ್ರು. ಮತ್ತು ರಾಮಾಯಣ ಮಹಾಭಾರತ ಹಂಗೆ ಪ್ರಸಿದ್ಧಿಯಾಗಿದ್ದು ಭಾರತ ದೇಶದಲ್ಲಿ. ಇದು ಕೀರ್ತನ, ಹಾಡೋದು, ಒಳ್ಳೊಳ್ಳೆದನ್ನ ಕೇಳಬೇಕು, ಒಳ್ಳೊಳ್ಳೆದನ್ನ ಹಾಡಬೇಕು. ಆಮೇಲೆ ಮೂರನೇದು ಶಂಭೋ ಸ್ಮರಣಂ, ಶಿವನ ಸ್ಮರಣೆ ಮಾಡ್ರಿ. ಶಿವನ ಸ್ಮರಣೆ ಮಾಡೋದು ಅಂದ್ರೆ ಏನಪ್ಪ? ಕೆಲವರು ಹಿಂದೆ ನಾವು ನೋಡ್ತಿದ್ವಿ, ಅಜ್ಜಿ ದೇವ್ರು ನೋಡ್ತಿದ್ವಿ. ಅವರು ಕೂತ್ರು ಶಿವ ಅಂತಿದ್ರು, ಎದ್ರು ಶಿವ ಅಂತಿದ್ರು. ಸೀನ್ ಬಂದ್ರೆ ಶಿವ, ಆಕಳಕ್ಕೆ ಬಂದ್ರೆ ಶಿವ, ಬಿಡ್ಲಿಕ್ಕೆ ಬಂದ್ರೆ ಶಿವ, ಏನ್ ಬಂದ್ರು ಶಿವ. ಈಗೇನಂತೀರಪ್ಪ? ಈಗ ಅಯ್ಯಪ್ಪ, ಹೌದಿಲ್ಲ? ಏನಾದ್ರು ಎದ್ದಳುವಾಗ ಕಾಲು ಆಗ್ಬಿಟ್ಟಿರ್ತಾವ ಎಲ್ರಿಗೂ, ಅಯ್ಯಪ್ಪ ಶಿವ ಹೊರಟೋದ. ಇನ್ನು ಎಲ್ಲಿ ಮತ್ತೆ ನಮ್ಮ ಹುಡುಗರೆಲ್ಲ ಪ್ರಜ್ವಲನಕ್ಕೆ ಶುರು ಮಾಡ್ತಾರೆ ಗೊತ್ತಿಲ್ಲ, ಗೊತ್ತಾಯ್ತಲ್ವಾ? ಹಂಗೆಲ್ಲ ಅಂದ್ರೆ ನಾವು ಒಳ್ಳೊಳ್ಳೆದನ್ನ ನೆನೆಸ್ಬೇಕು. ರಾಮ, ಕೃಷ್ಣ, ಶಿವ, ಅಮ್ಮ, ಅವ್ವ, ಅಪ್ಪ ಹಿಂಗಂದಾಗ ಅಯ್ಯಪ್ಪ ಅಂದ್ರೆ ತಪ್ಪೇನಿಲ್ಲ. ಅಯ್ಯ, ಅಪ್ಪ, ಅವ್ವ ಎಲ್ಲ ಬಂದಿರ್ತಾರಲ್ಲಿ, ಗೊತ್ತಾಯ್ತಲ್ಲ? ಹೀಗೆ ಸ್ಮರಣೆ ಮಾಡೋದು. ಎದ್ದು ಕೂಡಲೇ ಮೊಟ್ಟ ಮೊದಲು ನಾವೇನ್ ಮಾಡ್ಬೇಕು? ಎದ್ದು ಕೂಡಲೇ ಜಗಳ ಆಡ್ಕೊಂತ ಎದ್ದೇಳಬಾರ್ದು ಮಕ್ಳೇ, ಅಥವಾ ಕೂಗಾಡ್ಕೊಂತ ಚಾ ಕೊಡೋ, ಚಾ ಬಾಂಡೆ ಮಾಡಿಲ್ಲ ನೀನು ಅಂತ ಎದ್ದೇಳಬಾರ್ದು, ಗೊತ್ತಾಯ್ತಾ? ಎದ್ದು ಕೂಡಲೇ ಮೊದಲು ಶಿವ ಅನ್ಬೇಕು. ಅದಕ್ಕೆ ಒಂದು ಸಾಂಪ್ರದಾಯಿಕ ಒಂದು ವ್ಯವಸ್ಥೆ ಇತ್ತು. ಒಂದು ಎಲ್ಲರೂ ಹಿಂಗೆ ಎದ್ದು ಕೂಡಲೇ ಕೈ ಉಜ್ಕೊಂತಿದ್ರು, ಕೈ ಉಜ್ಕೊಂಡು ಕೈ ನೋಡ್ತಿದ್ರು. ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ. ಏನು ಇಲ್ಲ, ಪ್ರಭಾತೆ ಗುಡ್. ಏನ್ ನಿನ್ನ ಹೆಸರು? ಹೌದಾ? ನಾನು ಇಲ್ಲಾದ್ರೂ ಹುಡುಗಿ ಅನ್ಕೊಂಡೆ, ಕಡಿವರ್ಣಪುರದ್ದೇನು ಅಂತ ಹೇಳಿ. ಪ್ರಭಾತೆ ಕರದರ್ಶನಂ ಅಂದ್ರೆ ಕರಾಗ್ರೆ ವಸತೆ ಲಕ್ಷ್ಮಿ, ಕೈ ಮೊದಲು ಲಕ್ಷ್ಮಿ ಇದ್ದಾಳಂತೆ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ. ಅಂದ್ರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲಿದ್ದಾರೆ ಅವರು? ಇಲ್ಲಿ ಒಂದಷ್ಟು ಗೆರೆ ಇದಾವೆ, ಆಮೇಲೆ ಏನಿದಾವೆ, ಎಲ್ಲಿದ್ದಾಳೆ ಲಕ್ಷ್ಮಿ ಅಂತ ಕೇಳಬೇಡ್ರಿ. ನೋಟ್ ಎಣಿಸುವಾಗ ಯಾವ್ದ್ರಿಂದ ಎಣಿಸ್ತೇವೆ? ಬಟ್ಟಲ್ ಎಣಿಸ್ತೇವೆ, ಯಾವ್ದಿಲ್ಲ ಹಿಂಗ ಉಜ್ತೀರ? ಇಲ್ಲ, ಬರೀ ಬಟ್ಟಲ್ ಎಣಿಸ್ತೇವೆ. ಅಂದ್ರೆ ನೋಟ್ ಎಣಿಸಕ್ ಬಳಸೋದು ಲಕ್ಷ್ಮಿ ಇಲ್ಲಿ. ಆಮೇಲೆ ಪುಸ್ತಕ ಹಿಡಿಬೇಕಾದ್ರೆ ಹಿಂಗ್ ಹಿಡಿತೀರನ್ನ? ಹಿಂಗ್ ಹಿಡಿತೀವಿ. ಪುಸ್ತಕ ಹಿಡಿಬೇಕಾದ್ರೆ ಹಿಂಗ್ ಹಾಕೊಂತೀವಿ, ಪೂರ್ಣ ಕೈಯಲ್ಲಿ ಹಿಡಿತೀವಿ. ಏನಾದ್ರೂ ಕಾರು ಗೀರು ಕೆಟ್ಟಿದೆ, ಒಂಚೂರು ದೂಡ ಅಂದ್ರೆ ಹಿಂಗ್ ದೊಡ್ತೀವಿ. ಈ ಎಲ್ಲ ಶಕ್ತಿ ಪಾರ್ವತಿ, ಲಕ್ಷ್ಮಿ, ಇಲ್ಲಿ ಸರಸ್ವತಿ ಎಲ್ಲ ಇಲ್ಲಿದ್ದಾರೆ ಕೈಯಾಗೆ. ಪ್ರಭಾತೆ ಕರದರ್ಶನಂ. ನಮಗೆ ಇಷ್ಟಲಿಂಗ ಇದ್ದವ್ರಿಗೆ ಈ ಸಮಸ್ಯೆ ಇಲ್ಲ. ಇಷ್ಟಲಿಂಗ ಇದ್ದವ್ರಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಲಿಂಗಕ್ಕೆ ನಮಸ್ಕಾರ, ಲಿಂಗವನ್ನು ತಗೊಂಡು ಹಣೆಗೆ ಮುಟ್ಟಿಸ್ಕೊಂಡು ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿದ್ರೆ ಅಲ್ಲಿ ಅರ್ಧ ಸಮಸ್ಯೆಗಳ ಪರಿಹಾರ ಬರ್ತದೆ. ಅದು ಸ್ಮರಣೆ. ನೀವು ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ಯಾರಾದ್ರೂ ಅಷ್ಟೇ ಬೇಗ ಎದ್ದೇಳೋ ಅಭ್ಯಾಸ ಮೊದಲು ಮಾಡ್ಕೊಳ್ಳಿ. ಎದ್ದು ಕೂಡಲೇ ಒಂದು 5 ನಿಮಿಷ 10 ನಿಮಿಷ ಹಾಸಿಗೆಲೆ ಕೂತ್ಕೊಳ್ಳಿ. ಆಮೇಲೆ ಹಂಗೆ ಕೂತ್ಕೊಂಡು ಹಂಗೆ ಮಕ್ಕೊಂಡ್ಬಿಡ್ತೀನಿ. ಕೂತ್ಕೊಳ್ಳಿ ಅಂತ ಹೇಳಿದ ತಡಿ ಅಂತ ಹೇಳಿ ಕೂತ್ಕೊಳ್ಳೋದಷ್ಟೇ. ಕೂತು ಧ್ಯಾನ ಮಾಡ್ರಿ, ಧ್ಯಾನ ಮಾಡಿ ಆಮೇಲೆ ಎದ್ದೇಳ್ರಿ. ಅಂದ್ರೆ ಹಾಸಿಗೆ ಬಿಟ್ಬಿಡ್ರಿ. ಆ ಮಲಗುವಾಗ ಮತ್ತು ಎದ್ದೇಳುವಾಗ ಧ್ಯಾನ ಮಾಡ್ತೀರಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು.
ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದ ಸೇವನಂ. ಪಾದ ಸೇವೆ ಮಾಡೋದು. ಪಾದ ಸೇವೆ ಮಾಡೋದು ಅಂದ್ರೇನು? ಯಾವಾಗ ಗುರುಗಳ ಪಾದ ಒತ್ಕೊಂತ ಕೊಡೋದ? ಇಲ್ಲ. ತಂದೆ ತಾಯಿಗಳ ಕಾಲೊತ್ತೋದು, ಗುರುಗಳ ಸೇವೆ ಕಾಲೊತ್ತೋದು ಸರಿ, ಅದು ಒಳ್ಳೇದೇ, ಅವ್ರಿಗೆ ಹಿತ ಆಗುತ್ತೆ, ಅವ್ರ ಆಶೀರ್ವಾದ ನಮಗೆ ಸಿಗುತ್ತೆ, ಒಳ್ಳೇದೇ, ಗೊತ್ತಾಯ್ತಾ? ಆದರೆ ಪಾದ ಸೇವೆ ನಮಗೆ ಇಲ್ಲಿ ಅರ್ಥ ಕಾಯಕ ಮಾಡಬೇಕು. ಪ್ರತಿಯೊಬ್ಬರು ಗುರು ತೋರಿಸಿಕೊಟ್ಟ ಮಾರ್ಗದಲ್ಲಿ, ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡಿಬೇಕು. ಗುರು ಹಾಕಿಕೊಟ್ಟ ಕಾಯಕವನ್ನ ಮಾಡಬೇಕು. ಎಲ್ಲ ಒಂದು ಕಾಯಕ ಕೀಳು, ಒಂದು ಕಾಯಕ ಮೇಲು. ಕೆಲವರು ಹಿಂಗಿರ್ತಾರೆ ಸ್ವಾಮಿಗಳು ಅಥವಾ ಸಾಧಕರು, ಅವ್ರು ಬರೀ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದು ಮುಗಿದು ನಮ್ದು ಅಂದ್ಬಿಡ್ತಾರೆ. ಅಷ್ಟು ಕೂಟ ಕೊಟ್ಬಿಟ್ರೆ ಮುಗಿದ ನಿದ್ದೆ ಮಾಡ್ಬಿಡೋದು. ನೋ, ನಮ್ಮ ಅನ್ನವನ್ನ ನಾವೇ ಸಂಪಾದಿಸಿಕೊಳ್ಬೇಕು. ನಮ್ಮ ಅನ್ನವನ್ನ ನಾವೇ ಸಂಪಾದಿಸ್ಕೊಳ್ಬೇಕು. ಈ ಪ್ರವಚನ ಹೇಳ್ತೀವಲ್ಲ, ಪ್ರವಚನ ಹೇಳೋದು, ಪ್ರವಚನ ಕೇಳೋದು, ಈಗೆಲ್ಲ ಯಾಕೆ ಕಷ್ಟಪಡ್ತೀವಿ ಅಂತಂದ್ರೆ ನೀವೇನು ಯಾರು ಫ್ರೀಯಾಗಿ ಹೇಳಿಸ್ಕೊಳ್ಳೋದಿಲ್ಲ. ಉಚಿತವಾಗಿ ಹೇಳಿದ್ರೆ ನಾವು ಊಟ ಕೊಟ್ಟು ಕಳಿಸ್ತೀವಿ ಅಂತ ಹೇಳಲ್ಲ. ನಿಮ್ದು ಶಕ್ತಿ ಭಕ್ತಿ ಅನುಸಾರ ಕಾಣಿಕೆ ಕೊಡ್ತೀರಿ. ಅದು ನಮ್ಮ ಕಾಯಕದ ಪ್ರತಿಫಲ. ಕೆಲಸ ಮಾಡೋದಕ್ಕೆ, ಆಶ್ರಮ ಕಟ್ಟೋದಕ್ಕೆ, ಗೋಶಾಲೆ ಮಾಡೋದಕ್ಕೆ, ದಾಸೋಹ ಮಾಡೋದಕ್ಕೆ. ಈಗ ನೀವು ಮಹಾಮನೆಗೆ ಯಾವಾಗಲೇ ಬಂದ್ರಿ, ನೀವು ಮಧ್ಯಾಹ್ನ ಬೆಳಗ್ಗೆ ಟೈಮ್, ಮಧ್ಯಾಹ್ನ ಸಮಯ, ಸಂಜೆ ಸಮಯಕ್ಕೆ ಬಂದರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಸಿಗುತ್ತೆ ನಿಮಗೆ. ಪ್ರಸಾದ ಇರುತ್ತೆ. ಯಾರು ಪ್ರಸಾದಕ್ಕೆ ಹೋಗಲ್ಲ, ತುಂಬ ಕಡಿಮೆ, ತುಂಬ ದೂರದಿಂದ ಬಂದವರು ಅಷ್ಟೇ ಪ್ರಸಾದಕ್ಕೆ ಹೋಗ್ತಾರೆ. ಹಿಂದೆ ಮಠಗಳಿಗೆ ಪ್ರಸಾದಕ್ಕೆ ಹುಡ್ಕೊಂಡು ಹೋಗ್ತಿದ್ರು, ಅಂತ ಕಾಲನೂ ಇತ್ತು ಪಾಪ. ಇವಾಗ ಎಲ್ರಿಗೂ ಅಷ್ಟು ಇಷ್ಟು ಸಮೃದ್ಧತೆ ಬಂದಿದೆ. ಬಟ್ ದಾಸೋಹ ನಿರಂತರವಾಗಿರ್ತದೆ. ಕಾಯಕ ಮಾಡಿದ್ರೆ ದಾಸೋಹ ಮಾಡಕ್ಕೆ ಬರ್ತದೆ. ಹೌದಲ್ಲ? ಈಗ ನಾನು ಸುಮ್ಮನೆ ಭಿಕ್ಷೆ ಬೇಡಿದ್ರೆ ನೀವು ಎಷ್ಟು ದಿವಸ ಅಂತ ಕೊಡ್ತೀರಾ? 1 ಸಾರಿ ಕೊಡ್ತೀರಾ, 2 ಸಾರಿ ಕೊಡ್ತೀರಾ. ನಾನು ನಿಮಗೆ ಏನಾದರೂ ಕೊಟ್ಟರೆ, ನಾನು ನಿಮಗೆ ಜ್ಞಾನ ಕೊಟ್ಟರೆ ನೀವು ಬರ್ರಪ್ಪ ನಿಮ್ಗೆ ಶ್ರಾವಣಕ್ಕೆ ತಪ್ಪಿಸ್ಬೇಡ್ರಪ್ಪ ಬರ್ರಿ ಅಂತ ಹೇಳ್ತೀರಿ, ಹಣ ಕೂಡಿಸ್ತೀರಿ, ಒಳ್ಳೆ ಕೆಲಸನೂ ಮಾಡ್ತೀರಿ, ಎಲ್ರಿಗೂ ಸಂಸ್ಕಾರ ಸಿಗುತ್ತೆ. ಇದು ಪಾದ ಸೇವೆ. ಕಾಯಕ ಮಾಡೋದು ಕೂಡ ಪಾದ ಸೇವೆ. 4 ಅಲ್ಲ, ಶ್ರವಣ, ಕೀರ್ತನ, ಸ್ಮರಣ, ಶಂಭೋ ಸ್ಮರಣ, ಶಿವಸ್ಮರಣೆ ಮತ್ತು ಪಾದ ಸೇವೆ. 5ನೇದು ಅರ್ಚನಂ. 5ನೇದು ಅರ್ಚನಂ. ಅರ್ಚನೆ ಅಂದ್ರೆ ಪೂಜೆ ಮಾಡಿ, ಪೂಜೆ ಮಾಡಬೇಕು ನೀವೇ. ಅದಕ್ಕೆ ನಾನು ಲಿಂಗ ಪೂಜೆ ಮಾಡೋದು 1ನೇ ನಂಬರ್ ಸರಿ. ನಿಮಗೆ ಯಾವುದ್ರ ಮೇಲೆ ಭಕ್ತಿ ಇರ್ತದೋ ರೆಗ್ಯುಲರ್ ಮಾಡಿ. ಆಮೇಲೆ ಏನೋ ದೇವ್ರು ಕೊಡ್ತಾನೆ ಅಂತ ಮಾಡಬೇಡಿ. ಮಾಡದೆ ಇದ್ರೆ ನಮಗೆ ತಡ್ಕೊಳಕ್ ಆಗಲ್ಲಪ್ಪ. ಅದಕ್ಕೆ ನಾನು ಮೇಲೆ ಮತ್ತೆ ಹೇಳ್ತಿರ್ತೀನಿ, ನಮ್ಮ ಮಾರುತಿ ಶನಿವಾರ ಉಪವಾಸ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀನಿ. ಅವ್ರ ಊರಿಗೆ ನುಗ್ಗಿಕೇರಿ ಸಮೀಪ, ನುಗ್ಗಿಕೇರಿ ಹನುಮಪ್ಪಂಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದಪ್ಪ. ಶನಿವಾರ ಹೋಗಿ ಯಾವುದೇ ಕೆಲಸ ಇರಲಿ, ಎಷ್ಟೇ ಕೆಲಸ ಇರಲಿ, ಅವತ್ತು ಅವರು ಅದನ್ನು ತಪ್ಪಿಸೋದಿಲ್ಲ. ನಾವು ಅಷ್ಟೇ. ಈಗ ಆಮೇಲೆ ಇನ್ನೊಂದು ಸಮಯ ಹೇಳ್ತೀನಿ, ಪಾದ ಸೇವನೆ ಬಂದ ಕೂಡಲೇ ಮತ್ತೆ ವ್ರತ ನಿಯಮಗಳನ್ನು ಮಾಡ್ತಾ ಇರಬೇಕು. ಮುಂದಿನ ಶನಿವಾರ, ಇವತ್ತು ಯಾವಾರ? ಇವತ್ತು ಶನಿವಾರ ತಾನೆ ನೋಡಿ, ಕರೆಕ್ಟ್. ಮುಂದಿನ ಶನಿವಾರ ಹುಣ್ಣಿಮೆ ಇದೆ, ಗೊತ್ತಿದೆಯಾ? 9ನೇ ತಾರೀಕು ಹುಣ್ಣಿಮೆ ಇದೆ. ನಿಮಗೆಲ್ಲ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ. ಹ್ಞೂ ಅಂದ್ರೆ ನೋಡಿ, ಒಬ್ಬರೇ ಹ್ಞೂ ಅನ್ನಕತ್ತಾರ ಪಾಪ. ಅವರು ವಯಸ್ಸಾದವರು, ಜಗದೀಶ್ ಅವರು. ಏನಂದ್ರೆ ನಾವು ಪ್ರತಿ ಹುಣ್ಣಿಮೆ ಹಿಂದಿನ ಶನಿವಾರ ಅಥವಾ ಮುಂದಿನ ಶನಿವಾರ ಪಾದಯಾತ್ರೆ, ಸೌಮ್ಯನ್ ಗೊತ್ತಿದೆ, ಯಾಕೆ ಪಾದಯಾತ್ರೆ ಮಾಡಿದ ಸೌಮ್ಯ, ಆದ್ರಿಂದ ಅವ್ರಿಗೆ ಗೊತ್ತಿದೆ. ಪಾದಯಾತ್ರೆ ಇಟ್ಕೊಂಡಿದ್ದೀವಿ. ಮಹಾಮನೆಯಿಂದ ಹದ್ದಿನಗುಡ್ಡದ ಬಸವಣ್ಣವ್ರಿಗೆ ಗೊತ್ತಲ್ಲ ನಿಮಗೆ, ಅಲ್ಲಿ ಮನ್ಸೂರ್ ಕ್ರಾಸ್ ದಾಟಿ ಹಳಿಯಾಳ್ ರೋಡಿಗೆ ಇದೆಯಲ್ಲ, ಹೊಯ್ಸಳ ನಗರದ ಹತ್ರ, ಅಲ್ಲಿ ಹದ್ದಿನಗುಡ್ಡದ ಬಸವಣ್ಣ ಅಂತಿದೆ, ಒಂದು ಒಳ್ಳೆ ಗುಡಿ ಕಟ್ಟಿದ್ದಾರೆ. ಪ್ರತಿ ಹುಣ್ಣಿಮೆಗೆ ಹೋಗ್ತೀವಿ ನಾವು. ಅದು ಭಾನುವಾರ ಬೆಳಗ್ಗೆ ಬಂದು ವಿಶ್ರಾಂತಿ ತಗೋಬೇಕು. ಶನಿವಾರ ರಾತ್ರಿ 10 ಗಂಟೆಗೆ ಬಿಡ್ತೀವಿ. ಭಾನುವಾರ ದಿವಸ ಬೆಳಗ್ಗೆ 4 ಗಂಟೆಗೆ ಬರ್ತೀವಿ. 3:45 4 ಗಂಟೆಗೆ, 3:30 4 ಗಂಟೆಗೆ ಬಂದು ನಾವು ಮತ್ತೆ ಮುಂದೆ ವಿಶ್ರಾಂತಿ ಮಾಡಿ 8 ಗಂಟೆ 7 ಗಂಟೆ 8 ಗಂಟೆಯಿಂದ ಕೆಲಸ ಶುರು ಮಾಡಿಬಿಡ್ತೀವಿ. ಈ ಸಾರಿ ನಿಮ್ಮೂರಲ್ಲಿ ಪ್ರವಚನ ಮುಗಿಸೇ ಪಾದಯಾತ್ರೆ ಹೋಗ್ತೀವಿ, ಗೊತ್ತಾಯ್ತಲ್ಲ? ನೀವು ಯಾರಾದರೂ ಬರೋರಿದ್ರೆ ನಿಮ್ಮ ಗಾಡಿ ತಗೊಂಡು ಬನ್ನಿ, ಅಥವಾ ಯಾರನ್ನ ಗಾಡಿ ತಂದು ಬಿಡಿ. ಮಹಾಮನೆಯಿಂದ 10, 15 ಅಥವಾ 10ವರೆಗೆ ಬಿಡೋಣ. 10ವರೆಗೆ ಬಿಟ್ಟರೆ ಮತ್ತೆ 4ವರೆಗೆ 4 ಗಂಟೆಗೆ 3:30 4 ಗಂಟೆಗೆ ಮಹಾಮನೆಗೆ ಬರ್ತೀವಿ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಲ್ಲ, ಒಂದು ಸ್ವಲ್ಪ ನಡ್ಕೊಂಡು ಹೋಗೋದು. 9 ಕಿಲೋಮೀಟ್ರ್, 8ವರೆಯಿಂದ 9 ಕಿಲೋಮೀಟ್ರ್ ಆಗುತ್ತೆ.
ನಡ್ಕೊಂಡು ಹೋಗೋದು ಮತ್ತೆ ನಡ್ಕೊಂಡು ಬಂದ್ಬಿಡೋದು, ಬರುವಾಗಲೂ ನಡ್ಕೊಂಬರೋದು. ಯಾರಿಗೆ ಶಕ್ತಿ ಇದೆ ಅವ್ರು ಮಾತ್ರ ಬನ್ನಿ, ಯಾಕಂದ್ರೆ ಬಾಕಿಯವ್ರಿಗೆ ವ್ಯವಸ್ಥೆ ಇರಲ್ಲ. ಅದಕ್ಕೆ ಶಕ್ತಿ ಇದ್ದವರು ನಡೆಯೋದ ಗಟ್ಟಿ ಇದೀವಿ ಅನ್ನೋರು ಈ ಶನಿವಾರ ದಿವಸ ಎಷ್ಟನೇ ತಾರೀಕು? 9ನೇ ತಾರೀಕು ಬರಬಹುದು. ಅಂದ್ರೆ ಇದು ಕೂಡ ನಿಯಮ. ಇಂಥ ನಿಯಮಗಳು ಮಾಡಿದ್ರೆ ಮನುಷ್ಯ ಬೆಳೀತಾನೆ, ಆರೋಗ್ಯ ಚೆನ್ನಾಗಾಗುತ್ತೆ, ಗಟ್ಟಿ ಆಗ್ತೀರಾ, ಶಕ್ತಿ ಬರ್ತದೆ. ಕಷ್ಟ, ತಪಸ್ಸು ಅಂದ್ರೆ ಕಷ್ಟಪಡೋದು ಅಂತ ಅರ್ಥ. ತಪಸ್ಸು ಅಂದ್ರೆ ಪರಿಶ್ರಮ, ತಪಸ್ಸು ಅಂದ್ರೆ ಕಷ್ಟಪಡೋದು. ಅದಕ್ಕೆ ಈ ಶನಿವಾರ ಯಾರು ಪಾದಯಾತ್ರೆ ಬರ್ತೀರಾ ಬನ್ನಿ. ಮತ್ತೆ ಬಂದವ್ರಿಗೆ ಅಲ್ಲಿ ಪಾದಯಾತ್ರೆ ಬಂದವ್ರಿಗೆ ಮಾತ್ರ ಅಲ್ಲಿ ಪ್ರಸಾದ ಕೊಡ್ತೀವಿ, ಗೊತ್ತಾಯ್ತಾ? ಬಹಳ ವಿಶೇಷವಾದ ಸ್ವೀಟ್ ತರಿಸಿರ್ತಾರೆ ನೀಲಮ್ಮರು, ಗೊತ್ತಾಯ್ತಲ್ಲ? ಅದರಿಂದ ನೀವು ಪಾದಯಾತ್ರೆಗೆ ಬರ್ತಕ್ಕಂಥವ್ರು ಶನಿವಾರ ದಿವಸ ಬರ್ಬೋದು ಅಂತ ತಿಳ್ಕೊಂಡು ಹೇಳ್ತಾ, ಪಾದ ಸೇವನಂ ಅರ್ಚನಂ. ಅರ್ಚನೆ ಅಂದರೆ ಪೂಜೆ ಮಾಡೋದು. ಪೂಜೆ ಭಕ್ತಿಯಿಂದ ಮಾಡಿ. ಆಮೇಲೆ ಸೋಮವಾರದ ಪೂಜೆ, ಮಂಗಳವಾರದ ಪೂಜೆ, ಬುಧವಾರದ ಪೂಜೆ ಬದಲಾವಣೆ ಮಾಡಬಾರ್ದು. ಪೂಜೆ ಅಂದರೆ ಒಂದು ಯಾವುದಾದ್ರು ಭಕ್ತಿಯಿಂದ ಇಟ್ಕೊಳ್ಳಿ, ಒಂದು ಪದ್ಧತಿನಲ್ಲಿ ಪೂಜೆ ಮಾಡ್ಕೊಳ್ಳಿ. ಅರ್ಚನಂ. ಆಮೇಲೆ ಭಾಳ ಚೆನ್ನಾಗಿ ಹೇಳ್ತಾರೆ, ಶ್ರವಣಂ ಪಾದ ಸೇವನಂ ಅರ್ಚನಂ ವಂದನಂ. ವಂದನಂ ಅಂದರೆ ನಮಸ್ಕಾರ. ಅದೇ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತ ಹೇಳಿದ್ನಲ್ಲ, ವಂದಿಸುವುದು, ನಮಸ್ಕರಿಸುವುದು. ದಾಸ್ಯಂ. ದಾಸ್ಯಂ ಅಂದರೆ ಕಿಂಕರ ಮನೋಭಾವ. ನೀವೆಷ್ಟೇ ದೊಡ್ಡವರಾಗಲಿ, ಪ್ರಧಾನಮಂತ್ರಿ ಇದ್ರು ಬಸವಣ್ಣವರು. ಏನಿದ್ರು ಬಸವಣ್ಣವರು? ಪ್ರಧಾನಮಂತ್ರಿ ಇದ್ರು. ಆದ್ರೆ ಹೇಳ್ತಾರೆ, ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ. ಇದು ದಾಸ್ಯ ಭಾವ, ದಾಸಭಾವ. ಅಂದ್ರೆ ನಾನು ಅಹಂ ದಾಸ. ದಾಸೋಹ ಅನ್ನೋ ಶಬ್ದ ಅದರ ಮೇಲೆ ಬಂದಿದ್ದು. ದಾಸೋಹ ಅನ್ನೋ ಶಬ್ದ ಅದರ ಮೇಲೆ ಬಂದಿದ್ದು. ಅದಕ್ಕೆ ದಾಸ್ಯಂ. ಆಮೇಲೆ ಸಖ್ಯಂ. 8ನೇ ಭಕ್ತಿ ಯಾವುದು? ಸಖ್ಯಂ ಅಂದ್ರೆ ಸ್ನೇಹ. ಪರಮಾತ್ಮನನ್ನು ಉಳಿಸ್ಕೊಳ್ಳುವಾಗ ಅತ್ಯಂತ ಪ್ರೀತಿ ಇರಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ತೀನಲ್ಲ ಅಂತ ಮಾಡಬಾರ್ದು. ಪ್ರೀತಿಯಿಂದ ಅವನು ಕೊಡ್ಲಿ ಬಿಡ್ಲಿ, ಅವನು ಕಷ್ಟ ಕೊಡ್ಲಿ ಸುಖ ಕೊಡ್ಲಿ, ಎನ್ನ ವಾಮಕ್ಷೇಮ ನಿಮ್ಮದೇ. ಬಸವಣ್ಣವ್ರು ಹೇಳಿದ್ರು ಮುಂದೆ, ಬರೀ ಕ್ಷೇಮ ಅಷ್ಟೇ ಅವನದಲ್ಲ, ಆರೋಗ್ಯ ಕೆಟ್ಟು ಅವನ ಪ್ರಸಾದನೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ. ಹೀಗೆ ನಾವು ಸಖ್ಯ ಅದರ ಸ್ನೇಹದಿಂದ ಪರಮಾತ್ಮನ ಉಳಿಸ್ಕೊಳ್ಳೋದು. ಕೊನೆಗೆ ಆತ್ಮನಿವೇದನಂ ಅಂದರೆ ಶರಣು ಸಮರ್ಪಣೆ. ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಿಸ್ಕೊಂಡು. ಕೊನೆಯದಾಗಿ ಈ ಭಕ್ತಿ ಸರ್ವಜ್ಞನೊಂದು ವಚನ ಹೇಳ್ಬಿಡ್ತೀನಿ, ಬಹಳ ಚೆನ್ನಾಗಿ ಹೇಳ್ತಾನೆ ಅವನು. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಭಕ್ತಿ ವಿರಕ್ತಿಗಳು ಐದರ ಈ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಈ ಜಗತ್ತಿನಲ್ಲಿ ನಿಮಗೆ ಮುಕ್ತಿ ಬೇಕು ಅಂದ್ರೆ ಭಕ್ತಿಯೇ ಬೇಕು. ಜ್ಞಾನಕ್ಕಿಂತಲೂ ಕರ್ಮಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಭಕ್ತಿ. ಜಪಾನ್ ದೇಶದಲ್ಲಿ ಒಂದು ಘಟನೆ ನಡೀತು, ಕೇಳಿಸ್ಕೊಳ್ಳಿ ಕತೆ. ಕೊನೆ ಕತೆ ಮುಗಿಸ್ಬಿಡ್ತೀನಿ. ಜಪಾನ್ ದೇಶ ಅಂತ ಒಂದು ದೇಶ ಇದೆ, ಗೊತ್ತಿರ್ಬೇಕು ನಿಮಗೆಲ್ಲ. ಆ ಜಪಾನ್ ದೇಶದಲ್ಲಿ ಒಂದು ಘಟನೆ ನಡೀತು. ಒಬ್ಬ ರಾಜ, ಒಳ್ಳೆ ರಾಜ, ಅವನು ಬಹಳ ಒಳ್ಳೆಯವನು. ಅವನ ವಿರುದ್ಧ ಇನ್ನೊಬ್ಬ ದೊಡ್ಡ ರಾಜ ಒಬ್ಬ ಯುದ್ಧಕ್ಕೆ ಬರ್ತಾ ಇದ್ದ. ಅಂದ್ರೆ ಅವನು ಏನು ಅವ್ರಿಗೇನು ತೊಂದರೆ ಮಾಡಿಲ್ಲ, ಅವನೇನು ಯುದ್ಧಕ್ಕೆ ಹೋಗಿಲ್ಲ. ಇವನೇ ಕೆಡ್ಕೊಂಡು ಬಹಳ ದೊಡ್ಡ ರಾಜ ಅವನು. ಇವನಿಂದ ಮುಗಿಸ್ಬೇಕು, ಇವನ್ ರಾಜ್ಯ ಕಿತ್ಕೋಬೇಕು ಅಂತ ಯುದ್ಧಕ್ಕೆ ಬರಕ್ ಸಿದ್ಧ ಆದ. ಗೊತ್ತಾಯ್ತಿದ್ದ ಅವನಿಗೆ ಗೂಢಚಾರರಿಂದ ಅವನು ಯುದ್ಧಕ್ಕೆ ಬರಕ್ಕೆ ಸಾಧ್ಯತೆ ಇದೆ, ಯುದ್ಧ ಮಾಡ್ತಾನೆ. ಅವನೆಲ್ಲ ಸಭೆ ಕರೆದ, ಮಂತ್ರಿಗಳದ್ದು ಅವ್ರದ್ದು ಸಭೆ ಕರೆದ. ನೋಡಪ್ಪ, ರಾಜ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾನಂತೆ. ನಾವು ಸಣ್ಣ ರಾಜ್ಯದವರು, ಅವನು ದೊಡ್ಡ ರಾಜ್ಯ, ಯುದ್ಧಕ್ಕೆ ಬರ್ತಾನೆ, ಏನ್ ಮಾಡೋದು? ಮಂತ್ರಿ ಹೇಳ್ದ, ಯುದ್ಧ ಮಾಡೋಣ. ಅವ್ರು ಮಾಡೋ ತನಕ ಕಾಯೋದು ಬೇಡ, ನಾವೇ ಮೊದಲು ಹೋಗ್ಬಿಡೋಣ. ಆವಾಗ ರಾಜ ಅಂದ, ಅಲ್ಲಪ್ಪ, ನಾವೊಂದು 500 ಜನ ಇದ್ದೀವಿ, ಅವರೊಂದು 50,000 ಜನ ಇದ್ದಾರೆ. ನಾವು ಅವ್ರ ಮುಂದೆ ಹೋರಾಟ ಮಾಡಿ ಗೆಲ್ತೀವ? ಯಾಕೆ ಗೆಲ್ಲಬಾರ್ದು ರಾಜರೇ? ನಮ್ಮಲ್ಲಿ ಒಳ್ಳೆತನ ಇದೆ, ನಾವು ಧರ್ಮವಂತರು, ಧರ್ಮವೇ ಕೊನೆಗೆ ಗೆಲ್ಲೋದು, ಶಾಂತಿಯೇ ಕೊನೆಗೆ ಗೆಲ್ಲೋದು. ಅದಕ್ಕೆ ನಾವೇ ಮೊದಲು ಅವ್ರ ಮೇಲೆ ಯುದ್ಧ ಮಾಡಿಬಿಡೋಣ ಅಂತ ಮಂತ್ರಿ ಹೇಳ್ತಾನೆ. ಸೈನಿಕರಿಗೆ ಮನಸ್ಸಿಲ್ಲ, ಸೈನಿಕರಿಗೆ ಮನಸ್ಸಿಲ್ಲ. ಮಂತ್ರಿ ಹೇಳ್ತಾರೆ ಅಂದ್ರೆ ನೀನು ಕೇಳಲೇಬೇಕಲ್ಲ. ರಕ್ಷಣಾ ಮಂತ್ರಿ ಅವನು, ಮುಖ್ಯಮಂತ್ರಿ ಅವನು, ರಾಜ ಹಿಂಗೆ ಹೇಳಿದ, ಒಪ್ಪಿಸ್ದ, ಯುದ್ಧಕ್ಕೆ ನಾವೇ ಹೋಗ್ಬಿಡೋಣ. 500 ಜನ ಸಿದ್ಧರಾದರು.
50,000 ಜನ ಎದುರಿಸ್ಬೇಕೀಗ. ಹಂಗೆ ಹೋಗ್ತಾ ಇದ್ರು ಮಂತ್ರಿ ಮುಂದೆ ನಡೀತಿದ್ದ. ಎಲ್ಲರಿಗೂ ಗೊತ್ತಾಯ್ತು ಅವನಿಗೆ, ಇವ್ರ ಮುಖದಲ್ಲಿ ಉತ್ಸಾಹ ಇರಲಿಲ್ಲ. ಯಾಕಾದ್ರೂ ಯುದ್ಧ ಮಾಡ್ತಾನಪ್ಪ, ನಾವೆಲ್ಲ ಸಾಯ್ಬೇಕಲ್ಲ ಅನ್ಕೊಂತಿದ್ರು. ಒಂದ್ ಕಡೆ ನಿಲ್ಲಿಸ್ದ. ಅಲ್ಲಿ ಒಂದು ಬುದ್ಧನ ದೇವಾಲಯ, ಅಂದ್ರೆ ಅವ್ರ ಗುರು ಬುದ್ಧನ ಶಿಷ್ಯರು ಅವರೆಲ್ಲ. ಅವನು ಹೇಳ್ದ, ನೋಡ್ರಪ್ಪ, ಈಗ ನಾವು ಒಂದು ನಾಣ್ಯ ತೋರ್ತೀನಿ, ಅದರಲ್ಲಿ ರಾಜನ ಮುಖ ಮೇಲಾಗಿ ಬಿದ್ರೆ ನಾವು ಗೆಲ್ತೀವಿ ಅಂತ, ಅಂದ್ರೆ ಬುದ್ಧ ನಮಗೆ ಕೃಪೆ ಮಾಡ್ತಾನೆ ಅಂತ. ಇಲ್ಲ ರಾಜನ ಮುಖ ಕೆಳಗೆ ಬಿತ್ತು ಅಂದ್ರೆ ನಾವು ಯುದ್ಧ ಮಾಡೋದು ಬೇಡ, ನಾವು ಸೋಲ್ತೀವಿ. ಅವ್ರು ಬಂದು ಹೊಡೆಸ್ಕೊಂಡು ನಾವು ಶರಣಾಗ್ಬಿಡೋಣ, ಹೊಡೆಯೋದು ಬೇಡ, ಯುದ್ಧ ಮಾಡೋದು ಬೇಡ. ನಾವು ರಾಜನ ಮುಖ ಮೇಲೆ ಬಿದ್ರೆ ಬುದ್ಧನ ಕೃಪೆ, ದೇವ್ರ ಕೃಪೆ ನಮಗಿದೆ ಅಂತ ಅರ್ಥ, ನಾವು ಯುದ್ಧ ಮಾಡೋಣ. ಹೌದಾ, ನಿಮ್ಗೆಲ್ಲ ಒಪ್ಪಿಗೆ ಇದೆಯಾ ಅಂದ ಸೈನಿಕರು. ಹೌದು, ನಮ್ದು ಒಪ್ಪಿಗೆ ಇದೆ, ನೀವು ಹೇಳ್ದಂಗೆ ಆಗಲಿ. ನಾಣ್ಯ ತೋರ್ದ, ಬಿದ್ದು ನೋಡಿದ್ರೆ ರಾಜನ ಮುಖ ಮೇಲೆ ಇತ್ತು. ಸೈನಿಕರಿಗೆಲ್ಲ ಹುರುಪ್ ಬಂತು, ನಾವು ಗೆಲ್ತೀವಿ, ದೇವ್ರು ನಮ್ಮ ಕಡೆಗಿದ್ದಾನೆ ಅಂತ ಹೇಳಿ ಹೋಗಿ ರಾಜ್ಯದ ಮೇಲೆ ಯುದ್ಧ ಮಾಡಿ ಇವರೇ ಗೆದ್ಬಿಟ್ರು. 500 ಜನ ಇದ್ದವ್ರು 50,000 ಜನ ಸೋಲ್ಬಿಟ್ರು. ಅಷ್ಟು ಶಕ್ತಿವಂತ. ಅಂದ್ರೆ ಭಕ್ತಿ ಅನ್ನುವಂಥದ್ದು ಅಷ್ಟು ಶಕ್ತಿ ಇದೆ. ಆಮೇಲೆ ರಾಜ ಎಲ್ಲರೂ ಕರೆದ, ಮುಖ್ಯಮಂತ್ರಿಗಳು, ಸೇನಾಧಿಪತಿಗಳು, ಸೈನಿಕರನ್ನ ಕೆಲವನ್ನೆಲ್ಲ ಸನ್ಮಾನ ಮಾಡ್ಬೇಕಲ್ಲ. ಕರೆದ ಮುಖ್ಯಮಂತ್ರಿನ ಒಬ್ಬನೇ ಹೇಳ್ದ, ಸನ್ಮಾನ ಎಲ್ಲ ಆಯ್ತು. ಮಂತ್ರಿ, ಹೆಂಗಯ್ಯ, ಏನ್ ಶಕ್ತಿ ಕೊಟ್ಟೆ ನೀನು? ಆವಾಗ ರಾಜ ತೋರಿಸ್ದ, ನೋಡಿ ಆ ಶಕ್ತಿ ಕೊಟ್ಟಿದ್ದಿ ನಾಣ್ಯ ಅಂದ. ನಾಣ್ಯ ಇತ್ತಲ್ಲ, ಕಾಯಿನ್ ಅಂತಿರಲ್ಲ ನೀವು, 1 ರೂಪಾಯಿ ಕಾಯಿನ್, 2 ರೂಪಾಯಿ, ಆ ಶಕ್ತಿ ಕೊಟ್ಟಿದ್ದಿ ನಾಣ್ಯ ಅಂದ. ರಾಜ ಇಸ್ಕೊಂಡು ನೋಡ್ತಾನೆ, 2 ಕಡೆ ರಾಜನ ಮುಖನೇ ಇದ್ದಾರೆ. ಅವ್ನು ಏನ್ ಮಾಡ್ಬಿಟ್ಟಾನೆ ಮಂತ್ರಿ, 2 ನಾಣ್ಯ ಕೂಡಿಸಿ ಅಂಟಿಸ್ಬಿಟ್ಟಾನೆ ಬಿಗಿಯಾಗಿ. ಒಟ್ಟಾದ ಪೇವಿಕಾಲ್ ಹಾಕ್ದಂಗೆ ಹಾಕಿ 2 ಕಡೆ ರಾಜನ ಮುಖನೇ ಕಾಣ್ಬೇಕು. ನಿಮ್ಗೆ ತೋರಿದ್ರೆ ರಾಜನ ಮುಖ ಕಾಣ್ಬೇಕು. ಹಂಗೆ ಮಾಡಿದ್ದಕ್ಕೆ ಅವರಿಗೆ ದೇವ್ರ ಮೇಲೆ ವಿಶ್ವಾಸ ಬಂತು. ಅದಕ್ಕೆ ಅಂದ್ರೆ ಪರಮಾತ್ಮನ ಕೃಪೆ ಇದ್ರೆ ಏನ್ ಬೇಕಾದ್ರೂ ಸಾಧ್ಯ. ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ರಿಂದ ಭಕ್ತಿ ಯೋಗಿಯಾಗಿ ಬಸವಣ್ಣ ಬೆಳೀತಿದ್ದಾರೆ. ಮತ್ತೆ ಕೂಡಲ ಸಂಗಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಬಸವಣ್ಣನ ಶಕ್ತಿ ಗೊತ್ತಾಗುತ್ತೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ ಅವರಿಗೆ. ಆ ಪ್ರಸಂಗನೆಲ್ಲ ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.